ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪೂಜ್ಯ ಸ್ವಾಮೀಜಿಯವರೇ, ಆತ್ಮೀಯ ಭಕ್ತರೇ, 3 ಅನ್ವೇಷಣೆಗಳು ಅಂತ ವಿಷಯ. ಸಾಮಾನ್ಯವಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಈ ಅನ್ವೇಷಣಾ ಪ್ರವೃತ್ತಿ ಇರುತ್ತೆ. ಹೊಸದನ್ನು ತಿಳ್ಕೊಬೇಕು, ಹೊಸದನ್ನು ನಾವು ಕಲ್ತ್ಕೊಬೇಕು, ಹೊಸ ಸತ್ಯವನ್ನು ಹುಡುಕಬೇಕು, ಹೊಸ ಜ್ಞಾನವನ್ನು ಪಡಿಬೇಕು, ಹೊಸ ರೀತಿಯಲ್ಲಿ ಸುಖವನ್ನು ಅನುಭವಿಸಬೇಕು. ಈ ರೀತಿ ಒಂದು ಪ್ರವೃತ್ತಿ ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ. ಆ ರೀತಿ ಪ್ರವೃತ್ತಿ ಇರೋದರಿಂದಲೇ ಏನಾಗಿದೆ ಅಂತಂದ್ಬಿಟ್ರೆ ಈ ಜ್ಞಾನ ವೃದ್ಧಿ ಆಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರಲ್ಲೂ ಕೂಡ ಈ ರೀತಿ ಪ್ರವೃತ್ತಿ ಇರೋದರಿಂದ, ಆ ಹೊಸದನ್ನು ತಿಳ್ಕೊಬೇಕು ಅಂತಕ್ಕಂಥ ಪ್ರವೃತ್ತಿ ಇರೋದರಿಂದ ಏನಾಗುತ್ತೆ ಅಂತಂದ್ಬಿಟ್ರೆ ಜ್ಞಾನ ವೃದ್ಧಿ ಆಗ್ತಾ ಹೋಗುತ್ತೆ. ಅತ್ಯಂತ ಪುರಾತನ ಕಾಲದಿಂದಲೂ ಕೂಡ ಈ ಪ್ರವೃತ್ತಿ ಇರೋದನ್ನು ನೋಡ್ತೀವಿ. ಈ ರೀತಿ ಅನ್ವೇಷಕ ಮನೋಭಾವ ಇರೋದರಿಂದ ಏನಾಗುತ್ತೆ, ಮನಸ್ಸು ಇನ್ನಷ್ಟು ಸೂಕ್ಷ್ಮವಾಗುತ್ತೆ. ಇನ್ನಷ್ಟು ಸೂಕ್ಷ್ಮವಾಗ್ಬಿಟ್ಟು ಏನಾಗುತ್ತೆ ಅಂತಂದ್ಬಿಟ್ರೆ ಸ್ಥೂಲ ವಸ್ತುವಿನ ಮೀರಿ ಸೂಕ್ಷ್ಮಕ್ಕೆ ಹೋಗುತ್ತೆ. ಸೂಕ್ಷ್ಮದಿಂದ ಇನ್ನೂ ಸೂಕ್ಷ್ಮ ಈ ರೀತಿ ಹೋಗಿ ಅನ್ವೇಷಣೆ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಉಂಟಾಗುತ್ತೆ. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಏನು ಅಂತಂದರೆ, ಈ ಪ್ರಕೃತಿ ಇದೆಯಲ್ಲ, ಇದು ತನ್ನ ರಹಸ್ಯವನ್ನು ತೋರಿಸ್ಕೊಡೋದಕ್ಕೆ ಸಿದ್ಧವಾಗಿದೆ. ಆದರೆ ನಾವು ಬಾಗಿಲು ತಟ್ಟೋದು ಹೇಗೆ ಅಂತ ಗೊತ್ತಿರಬೇಕು ಅಂತಂದ್ಬಿಟ್ಟು, ಹೇಗೆ ತಟ್ಟಬೇಕು ಅದನ್ನು ಅಂತಂದ್ಬಿಟ್ಟು, ಯಾವ ರೀತಿ ನಾವು ತಟ್ಟಬೇಕು ಅಂತಂದ್ಬಿಟ್ರೆ ಆ ತಟ್ಟೋ ವಿಧಾನ ನಮಗೆ ಗೊತ್ತಿದ್ದರೆ ಆಗೇನಾಗುತ್ತೆ, ಅದು ಬಾಗಿಲು ತೆರೆಯುತ್ತೆ, ಎಲ್ಲ ರಹಸ್ಯಗಳನ್ನು ಕೂಡ ನಮಗೆ ತೋರಿಸ್ಕೊಡುತ್ತೆ. ಆ ತಟ್ಟು ಕ್ರಿಯೆ ಇದೆಯಲ್ಲ, ಅದು ಯಾವುದು ಅಂತಂದ್ಬಿಟ್ಟು ಅವರು ಏಕಾಗ್ರತೆ ಅಂತ ಹೇಳ್ತಾರೆ. ಆ ಏಕಾಗ್ರದ ಶಕ್ತಿಯಿಂದ ಏನಾಗುತ್ತೆ ಅಂತಂದ್ಬಿಟ್ರೆ ಮನಸ್ಸು ಸೂಕ್ಷ್ಮವಾಗುತ್ತೆ, ಅದು ಫೋಕಸ್ ಆಗುತ್ತೆ. ಆ ರೀತಿ ಫೋಕಸ್ ಆದಾಗ ಏನಾಗುತ್ತೆ ಅಂತಂದ್ಬಿಟ್ರೆ ಇಟ್ ಬಿಕಮ್ ಸೋ ಶಾರ್ಪ್, ಇಟ್ ಕ್ಯಾನ್ ಪೆನೆಟ್ರೇಟ್ ಥ್ರೂ ಆಲ್ ದಿ ಗ್ರಾಸ್ ಆಸ್ಪೆಕ್ಟ್ ಆಫ್ ದಿ ಮ್ಯಾಟರ್. ಆ ಸ್ಥೂಲವನ್ನು ಮೀರಿ ಹೋಗ್ತಕ್ಕಂಥ, ಅದನ್ನು ತೂರಿ ಹೋಗ್ತಕ್ಕಂಥ ಒಂದು ಸಾಮರ್ಥ್ಯ ಅದಕ್ಕೆ ಬರುತ್ತೆ. ಆಗ ಏನಾಗುತ್ತೆ ಅಂತಂದ್ಬಿಟ್ರೆ ಹೊಸ ವಿಚಾರಗಳು ಬರ್ತದೆ, ಸಿಗ್ತಾ ಹೋಗುತ್ತೆ. ಹಾಗೆಯೇ ವಿಜ್ಞಾನ ಬೆಳೆದಿರ್ತಕ್ಕಂಥದ್ದು, ತಂತ್ರಜ್ಞಾನ ಬೆಳೆದಿರ್ತಕ್ಕಂಥದ್ದು, ತಂತ್ರಜ್ಞಾನ ಬಂದಿರತಕ್ಕಂಥದ್ದು, ಇದೆಲ್ಲದೂ ಬಂದಿರತಕ್ಕಂಥದ್ದು ಆ ಏಕಾಗ್ರತಾ ಶಕ್ತಿಯ ಒಂದು ಪ್ರಭಾವದಿಂದ. ಅದನ್ನೇ ಸ್ವಾಮಿ ವಿವೇಕಾನಂದ ಹೇಳ್ತಕ್ಕಂಥದ್ದು, ಹೇಗೆ ಪ್ರಕೃತಿನ ತಟ್ಟಬೇಕು, ಬಾಗಿಲು ತಟ್ಟಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕು ಅಂತಂದ್ಬಿಟ್ಟು. ಆ ರೀತಿ ಆ ಅನ್ವೇಷಕ ಮನೋಭಾವ ನಮ್ಮಲ್ಲಿರಬೇಕು. ಆಗ ನಾವು ಏನಾಗುತ್ತೆ ಅಂತಂದರೆ ಹೊಸ ವಿಷಯವನ್ನು ಹೊಸ ರೀತಿಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡ್ತಕ್ಕಂಥದ್ದು, ಹೊಸ ರೀತಿಯಲ್ಲಿ ನಾವು ಅದನ್ನು ತಿಳ್ಕೊಳ್ತಕ್ಕಂಥದ್ದು, ಇದೆಲ್ಲವೂ ಕೂಡ ನಮಗೆ ಆ ಸಾಮರ್ಥ್ಯ ನಮಗೆ ಬರುತ್ತೆ. ಈಗ ನಾವು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ 3 ಅನ್ವೇಷಣೆಗಳನ್ನು ಪ್ರಧಾನವಾಗಿ ನಾವು ಗುರುತಿಸ್ಬೋದು. ಒಂದು ಸತ್ಯಾನ್ವೇಷಣೆ, ಮತ್ತೊಂದು ಜ್ಞಾನಾನ್ವೇಷಣೆ, ಮತ್ತೊಂದು ಸುಖಾನ್ವೇಷಣೆ. ಈ 3 ಕೂಡ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಬೇರೆ ಬೇರೆ ಮಟ್ಟದಲ್ಲಿ, ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ಪ್ರಮಾಣದಲ್ಲಿ ಈ ಒಂದು ಪ್ರವೃತ್ತಿ ಇರುತ್ತೆ. ಮೊದಲನೇದಾಗಿ ನಾವು ಸತ್ಯಾನ್ವೇಷಣೆ ಅಂತಂದರೆ ಏನು, ಯಾವುದು ನಿಜವಾದ ಸತ್ಯ, ಈ ಪ್ರಪಂಚದ ಹಿಂದೆ ಇರತಕ್ಕಂಥದ್ದು ಸತ್ಯ ಯಾವುದು, ಈ ನಮ್ಮ ವ್ಯಕ್ತಿತ್ವ ಪರ್ಸ್ನಾಲಿಟಿ ಸ್ಟ್ರಕ್ಚರ್ ಇದೆಯಲ್ಲ ಅದರ ಹಿಂದೆ ಇರತಕ್ಕಂಥ ಸತ್ಯ ಯಾವುದು, ಇದನ್ನು ತಿಳಿತಕ್ಕಂಥ ಒಂದು ಪ್ರವೃತ್ತಿ, ಅದು ಅನ್ವೇಷಕ ಮನೋಭಾವ. ಆ ರೀತಿ ಹಿಂದಿನ ಉಪನಿಷತ್ತು ಋಷಿಗಳನ್ನು ಕೂಡ ಅವರು ಏನು ಮಾಡಿದರು ಅಂತಂದ್ಬಿಟ್ರೆ ಇದರ ಬಗ್ಗೆ ಆಳವಾಗಿ ಯೋಚನೆ ಮಾಡಿದರು, ಚಿಂತನೆ ಮಾಡಿದರು, ಧ್ಯಾನ ಮಾಡಿಬಿಟ್ಟು ಏನು ಮಾಡಿದರು ಅಂತಂದ್ಬಿಟ್ರೆ ಇಡೀ ಸ್ಥೂಲ ಜಗತ್ತಿನ ಹಿಂದೆ ಇರತಕ್ಕಂಥ ಆ ಸತ್ಯವನ್ನು ಅವರು ಕಂಡುಕೊಂಡ್ರು, ಆ ಪರಬ್ರಹ್ಮ ತತ್ವವನ್ನು ಕಂಡುಕೊಂಡ್ರು. ಹಾಗೆಯೇ ಅದೇ ರೀತಿ ಅವರು ಅನ್ವೇಷಣೆ ಮಾಡಿ ಏನು ಮಾಡಿದರು, ನಮ್ಮ ವ್ಯಕ್ತಿತ್ವದ ಹಿಂದೆ ಇರತಕ್ಕಂಥ ಆತ್ಮತತ್ವ ಯಾವುದು ಅನ್ನೋದನ್ನು ಕಂಡಿಟ್ಕೊಂಡ್ರು. ಈ ರೀತಿ ಅವರು ಎರಡೂ ರೀತಿಯಲ್ಲೂ ಕೂಡ ಸತ್ಯವನ್ನು ಅರಸೋಕೆ ಶುರು ಮಾಡಿದರು. ತೈತ್ತಿರೀಯ ಉಪನಿಷತ್ತಿನಲ್ಲಿ ಬರುತ್ತೆ, ಆ ವಾರುಣಿ ಅಂತಂದ್ಬಿಟ್ಟು, ಅವರು ವರುಣನ ಮಗ. ಅವನು ತಂದೆ ಹತ್ರ ಹೋಗ್ಬಿಟ್ಟು ನನಗೆ ಕೇಳ್ಕೊತಾನೆ, ಅದಿಹಿ ಬ್ರಹ್ಮ ಅಂತಂದ್ಬಿಟ್ಟು, ನನಗೆ ಬ್ರಹ್ಮನ ಏನು ಅಂತ ತಿಳಿಸ್ಕೊಡು ಅಂತಂದ್ಬಿಟ್ಟು. ಅವನೇನು ಹೇಳ್ತಾನೆ ಅಂತಂದ್ಬಿಟ್ರೆ,
ತಪಸಾ ಬ್ರಹ್ಮ ವಿಜಾನೀಯ ಅಂದರೆ ತಪಸ್ಸಿನ ಮೂಲಕ ನೀನು ಬ್ರಹ್ಮನ ತಿಳ್ಕೊ ಅಂತಂದು ಹೇಳ್ಬಿಡ್ತಾನೆ. ನೀನು ತಪಸ್ಸು ಮಾಡಬೇಕು. ನೀನು ತಪಸ್ಸು ಮಾಡಿದರೆ ನಿನಗೆ ಯಾವುದು ಅಂತಂದು ಗೊತ್ತಾಗುತ್ತೆ, ಸತ್ಯ ಯಾವುದು ಅಂತ ಗೊತ್ತಾಗುತ್ತೆ. ಅವನೇನು ಮಾಡ್ತಾನೆ, ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿಬಿಟ್ಟು ಅಲ್ಲಿ ಹೇಗೆ ಹಂತ ಹಂತವಾಗಿ ಗ್ರಾಸ್ನಿಂದ ಸೆಟ್ಲರ್ ಹಾಗೆ ಹೋಗ್ತಾನೆ ಸತ್ಯಾನ್ವೇಷಣೆಯಲ್ಲಿ ಅವನು. ಅದು ಅನ್ನಂ ಬ್ರಹ್ಮೇತಿ ವಿಜಾನೀಯಾತ್. ಅವನು ಫಸ್ಟ್ ಅನ್ನವೇ ಅಂದರೆ ಮ್ಯಾಟರ್ ಅಂತ. ಮ್ಯಾಟರ್ ಇದೆಯಲ್ಲ ನಮ್ಮ ಸ್ಥೂಲ, ಈಗೇನು ಮೆಟೀರಿಯಲಿಸಮ್ ಅಂತ ಹೇಳ್ತಾರಲ್ಲ, ಮೆಟೀರಿಯಲಿಸಮ್ ಅಂತ ಕರೀತಾರೆ ಅದನ್ನು. ಮ್ಯಾಟರ್ ಇಸ್ ದಿ ಟ್ರುತ್ ಅಂತ ಅವನು ಕಂಡುಹಿಡ್ಕೊಂಡ. ಆದರೆ ಅವನಿಗೆ ತೃಪ್ತಿ ಆಗಲಿಲ್ಲ ಅವನಿಗೆ. ಆಮೇಲೆ ಮತ್ಪನ ತಂದೆ ಹತ್ರ ಹೋದಂತೆ. ಮತ್ಪನ ಕೇಳ್ತಾನೆ, ನನಗೆ ಬ್ರಹ್ಮನನ್ನು ತಿಳಿಸ್ಕೊಡು ಅಂತಂದ್ಬಿಟ್ಟು. ತಪಸ್ಸು ಮಾಡು ಅಂತ ಹೇಳ್ತಾನೆ ಅವನು. ತಪಸ್ಸು ಮಾಡು ಅಂತ ಅವನು ತಪಸ್ಸು ಮಾಡ್ತಾನೆ. ಆಮೇಲೆ ತಪಸ್ಸು ಮಾಡಿಬಿಟ್ಟು ಏನು ಮಾಡ್ತಾನೆ, ಪ್ರಾಣಂ ಬ್ರಹ್ಮೇತಿ ವಿಜಾನೀಯಾತ್. ಪ್ರಾಣವೇ ಬ್ರಹ್ಮ ಅಂತ ತಿಳ್ಕೊಂಡಂಥವಾಗ ಶಕ್ತಿ, ಎನರ್ಜಿ, ಅದು ಮ್ಯಾಟರ್ ಹಿಂದೆ ಶಕ್ತಿ ಇರಬೇಕು. ಆ ಶಕ್ತಿ ಇದ್ದಾಗ ಮಾತ್ರ ಮ್ಯಾಟ್ರ್ ಕೆಲಸ ಮಾಡ್ತಕ್ಕಂಥದ್ದು ಸ್ಥೂಲ ವಸ್ತು. ಹಾಗಾಗ್ಬಿಟ್ಟು ಅವನು ಏನು ಮಾಡ್ತಾನೆ, ಹೀಗೆ ಮುಂದುವರಿತಾನೆ. ಆಮೇಲೆ ಮನೋಬ್ರಹ್ಮೇತಿ ವಿಜಾನೀಯಾತ್ ಅಂತ ತಿಳ್ಕೊತಾನೆ. ಆಮೇಲೆ ವಿಜ್ಞಾನಂ ಬ್ರಹ್ಮೇತಿ ವಿಜಾನೀಯಾತ್ ಅಂತ ತಿಳ್ಕೊತಾನೆ. ಆಮೇಲೆ ಅವನು ಆನಂದಂ ಬ್ರಹ್ಮೇತಿ ವಿಜಾನೀಯಾತ್ ಅಂತ ತಿಳ್ಕೊತಾನೆ. ಇದೆಲ್ಲವೂ ಕೂಡ ಅವನು ತಪಸ್ಸಿನಿಂದ ಬಂದಿರತಕ್ಕಂಥದ್ದು. ತಪಸ್ಸಿನಿಂದ ಏನಾಯಿತು ಅಂತಂದ್ಬಿಟ್ರೆ ಅದು ಮನಸ್ಸು ಸೂಕ್ಷ್ಮ ಆಗ್ತಾ ಹೋಯಿತು. ಆ ಸೂಕ್ಷ್ಮ ಆಗ್ತಾ ಹೋದವನು ಕೂಡ ಏನಾಯಿತು ಅಂತಂದ್ಬಿಟ್ರೆ ಅವನು ಹಂತ ಹಂತವಾಗಿ ಹಿ ಸ್ಟಾರ್ಟೆಡ್ ಪೆನಿಟ್ರೇಟಿಂಗ್ ಬಿಹೈಂಡ್ ದಿ ವಾಟ್ ಈಸ್ ಕ್ರಾಸ್. ಸೆಟ್ಲರ್ ಲೆವೆಲಿಗೆ ಹೋಗ್ತಾನವನು. ಕೊನೆಯಲ್ಲಿ ಅವನಿಗೆ ಆತ್ಮತತ್ವದ ಅರಿವಾಗತ್ತೆ. ಆಮೇಲೆ ಅದೇ ಕೊನೆ, ಆಮೇಲೆ ಮತ್ತೆ ಅನ್ವೇಷಣೆ ಇಲ್ಲ. ಆ ರೀತಿ ಸತ್ಯಾನ್ವೇಷಣೆ ಅಂತಕ್ಕಂಥದ್ದು ಉಪನಿಷತ್ತಿನ ಕಾಲದಲ್ಲೂ ಕೂಡ, ಅದಕ್ಕಿಂತಲೂ ಹಿಂದಿನಲ್ಲೂ ಕೂಡ ನಮಗೆ ಕಂಡು ಬರ್ತಕ್ಕಂಥದ್ದು. ಈ ಒಂದು ಸತ್ಯಾನ್ವೇಷಣೆಯ ಒಂದು ಪ್ರವೃತ್ತಿ ಇದೆಯಲ್ಲ ನಮ್ಮಲ್ಲಿ, ಆ ಒಂದು ಪ್ರಕ್ರಿಯೆ ಇದೆಯಲ್ಲ, ಆ ಜ್ಞಾನ ಇದೆಯಲ್ಲ, ಆ ಜ್ಞಾನದ ಒಂದು ಪ್ರಭೇದವನ್ನು ಅವರು ಅಂಟಾಲಜಿ ಅಂತ ಕರೀತಾರೆ. ಅಂಟಾಲಜಿ ಅಂತ ಅಂದ್ಬಿಟ್ಟು ಥಿಯರಿ ಆಫ್ ಬೀಯಿಂಗ್ ಅಂತ. ವಾಟ್ ಈಸ್ ರಿಯಲಿ ಬೀಯಿಂಗ್ ಅಂತಂದರೆ ಏನು ಅಂತ ಅಂದ್ಬಿಟ್ಟು, ನಿಜವಾಗಿರ್ತಕ್ಕಂಥ ಸತ್ಯ ಅಂತಕ್ಕಂಥದ್ದು ಯಾವುದು ಅಂತಂದ್ಬಿಟ್ಟು, ಯಾವುದು ಇರ್ತಕ್ಕಂಥದ್ದು ಎಲ್ಲದೂ ಕೂಡ ನಮಗೆ ಅನಿಸುತ್ತೆ ಇದು ಬೀಯಿಂಗ್ ಅಂತ ಅನಿಸುತ್ತೆ. ಈ ಟೇಬಲ್ ಆಲ್ಸೋ ಬೀಯಿಂಗ್ ಅಂತ. ಯಾಕೆ ಇದೆ ಅಂತ ಹೇಳ್ತೀವಲ್ಲ ನಾವು, ಇದೆ ಅಂತ ಹೇಳ್ತೀವಿ. ಈ ಟೇಬಲ್ ಇದೆ, ಈ ಮೈಕು ಇದೆ, ಈ ವಸ್ತು ಇದೆ, ನೀವೆಲ್ಲ ಇದ್ದೀರಾ. ಈ ರೀತಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಮಗೆ ಇದೆ ಅಂತಕ್ಕಂಥದ್ದು ನಮಗೆ ಅನಿಸುತ್ತೆ. ಆ ಇರುವಿಕೆ ನಮಗೆ ಜ್ಞಾನ ನಮಗೆ ಬರುತ್ತೆ. ಆದರೆ ಇದೆಲ್ಲವೂ ಕೂಡ ಇಂಡಿಪೆಂಡೆಂಟ್ ಆಗಿದ್ದಾವೋ, ಆದರೆ ಇದಕ್ಕೆಲ್ಲದಕ್ಕೂ ಬೇಸ್ ಆಗಿರ್ತಕ್ಕಂಥದ್ದು ಸಬ್ಸ್ಟ್ರಾಟಮ್, ಎಲ್ಲದಕ್ಕೂ ಕೂಡ ಈ ಇರುವಿಕೆಯನ್ನು ಕೊಡ್ತಕ್ಕಂಥ ಒಂದು ಆತ್ಯಂತಿಕವಾಗಿರ್ತಕ್ಕಂಥ ಸತ್ಯ ಇದೆಯೇ ಅಂತಂದ್ಬಿಟ್ಟು, ಅದಕ್ಕೆ ಆ ರೀತಿಯ ಅನ್ವೇಷಣೆ ಶುರುವಾಗುತ್ತೆ. ಅವ್ರಿಗೆಲ್ಲದಕ್ಕೂ ಉದಾಹರಣೆ ಕೊಡಬೇಕು ಅಂತಂದ್ಬಿಟ್ರೆ, ಈಗ ಅಲೆಗಳಿದೆ ಸಮುದ್ರದಲ್ಲಿ, ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅಲೆಯನ್ನು ನಾವು ನೋಡ್ತೀವಿ, ನೋಡೋದ್ರಿಂದ ನಮಗೇನಾಗುತ್ತೆ, ಅದು ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಆದರೆ ಎಲ್ಲ ಅಲೆಗಳಿಗೂ ಕೂಡ ಅದರಲ್ಲಿರ್ತಕ್ಕಂಥ ನೊರೆ, ಅಲೆ ಎಲ್ಲವೂ ಇದೆಯಲ್ಲ, ಅದಕ್ಕೆ ತಳಹದಿಯಾಗಿರ್ತಕ್ಕಂಥದ್ದು, ಅದಕ್ಕೆಲ್ಲದಕ್ಕೂ ಕೂಡ ಸತ್ಯತೆಯನ್ನು ಕೊಡ್ತಕ್ಕಂಥದ್ದು ಯಾವುದದು ನಿಮಗೆ ಗೊತ್ತು? ಸಮುದ್ರ. ಆ ಸಮುದ್ರ ಇರೋದರಿಂದ ಇದಕ್ಕೆಲ್ಲದಕ್ಕೂ ಕೂಡ ಸತ್ಯತೆ ಇದೆ. ಹಾಗೆಯೇ ಇದೆಲ್ಲದೂ ಕೂಡ ನಾವು ನೋಡ್ತಾ ಇರ್ತಕ್ಕಂಥದ್ದು ವಸ್ತುಗಳೆಲ್ಲ ಇದೆಯಲ್ಲ, ಅದೊಂದು ರೀತಿ ಅಲೆಗಳಿದ್ದ ಹಾಗೆ, ಸಮುದ್ರದ ಅಲೆಗಳಿದ್ದ ಹಾಗೆ. ಈ ಅಲೆಗಳಿಗೆಲ್ಲದೂ ಕೂಡ ಬೇಸ್ ಆಗಿರ್ತಕ್ಕಂಥದ್ದು, ತಳಹದಿಯಾಗಿರ್ತಕ್ಕಂಥದ್ದು ಸಬ್ಸ್ಟ್ರಾಟಮ್. ಆ ಸಬ್ಸ್ಟ್ರಾಟಮ್ ಯಾವುದದು, ಇದನ್ನು ಕಂಡುಹಿಡಿತಕ್ಕಂಥದ್ದು. ಆ ರೀತಿ ಯಾವುದಾದ್ರು ಸಬ್ಸ್ಟ್ರಾಟಮ್ ಇದೆಯಾ, ಅಥವಾ ಇವೆಲ್ಲದೂ ಕೂಡ ಇಂಡಿಪೆಂಡೆಂಟಾಗಿ ಎಕ್ಸಿಸ್ಟ್ ಆಗಿದ್ದಾವ? ಹ್ಯಾವ್ ದೇ ಗಾಟ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್, ಆರ್ ದೇರ್ ಇಸ್ ಎ ಯೂನಿವರ್ಸಲ್ ಎಕ್ಸಿಸ್ಟೆನ್ಸ್ ಬಿಹೈಂಡ್ ಆಲ್ ದೀಸ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸಸ್? ಈ ಒಂದು ಅನ್ವೇಷಣೆ ಶುರುವಾಯಿತು. ಅದಕ್ಕೆ ಆ ರೀತಿ ಅನ್ವೇಷಣೆ ಶುರುವಾಗ್ಬಿಟ್ಟು ಅವರು ಕೊನೆಯಲ್ಲಿ ಅವನು ಹೇಳ್ತಾರೆ, ಪರಬ್ರಹ್ಮ ಇದೆ ಅಲ್ಲ, ಪರಬ್ರಹ್ಮವೇ ಸತ್ಯ, ಎಲ್ಲದೂ ಕೂಡ ಎಲ್ಲ ಅಸ್ತಿತ್ವಕ್ಕೂ ಕೂಡ ಅಸ್ತಿತ್ವವನ್ನು ಕೊಡ್ತಕ್ಕಂಥದ್ದು ಆ ಪರಬ್ರಹ್ಮ ಸತ್ಯ ಅಂತ ಕಂಡುಹಿಡ್ಕೊಂಡ್ರು. ಬೀಯಿಂಗ್, ಅದಕ್ಕೊಬ್ಬರು ಹೇಳ್ತಾರೆ, ಅವರು ಡೇವಿಡ್ ಬೆಂಟ್ಲಿ ಹಾರ್ಟ್ ಅಂತಂದ್ಬಿಟ್ಟು, ಅವ್ರೇನು ಹೇಳ್ತಾರೆ ಅಂತಂದ್ಬಿಟ್ರೆ, ದೇವರನ್ನು ಇಫ್ ಈಸ್ ಎ ಬೀಯಿಂಗ್ ಇಟ್ ಕ್ಯಾನ್ ಬಿ ಡಿನೈಡ್ ಅಂತಂದ್ಬಿಟ್ಟು. ಇಫ್ ಈಸ್ ಎ ಬೀಯಿಂಗ್ ಹಿ ಕ್ಯಾನ್ ಬಿ ಡಿನೈಡ್, ಇಲ್ಲ ಅಂತ ಹೇಳ್ಬೋದು. ಈಗ ನನಗಿದು ಟೇಬಲ್ ಇಲ್ಲ ಅಂತ ಹೇಳ್ಬೋದು, ನಾನು ಟೇಬಲ್ನ ಡಿಸ್ಟ್ರಾಯ್ ಮಾಡ್ಬೋದು, ಅದು ಇಲ್ಲ ಅಂತ ಹೇಳ್ಬೋದು. ಆದರೆ
ಗಾಡ್ ಈಸ್ ನಾಟ್ ಎ ಬೀಯಿಂಗ್, ಹೀ ಈಸ್ ದಿ ಬೀಯಿಂಗ್ ಅಂತ ಹೇಳ್ತಾರೆ ಅವರು. ಹೀ ಈಸ್ ದಿ ವೆರಿ ಬೀಯಿಂಗ್ ಇಟ್ ಸೆಲ್ಫ್. ಆ ರೀತಿ ದಿ ಬೀಯಿಂಗ್ ಅಂತ ಹೇಳಿದಾಗ ಯಾರು ಅದನ್ನು ಡಿನೈ ಮಾಡ್ತಾನೋ ಹೀ ಹಿಮ್ಸೆಲ್ಫ್ ಈಸ್ ದ್ಯಾಟ್. ಅವನು ಡಿನೈ ಮಾಡ್ತಾನಲ್ಲ, ಅದ್ರ ಹಿಂದೆ ಇರ್ತಕ್ಕಂಥದ್ದು ಕೂಡ ಅದೇ ಸತ್ಯ. ಯಾರು ಡಿನೈ ಮಾಡ್ತಾನೋ ಇಲ್ಲ ಅಂತ ಹೇಳ್ತಾನೋ ಅವನ ಹಿಂದೆ ಇರ್ತಕ್ಕಂಥದ್ದು ಅದೇ ಸತ್ಯ. ಆದ್ದರಿಂದ ಸಿನ್ಸ್ ಹೀ ಈಸ್ ದಿ ಬೀಯಿಂಗ್ ಇಟ್ ಕೆನಾಟ್ ಬಿ ಡಿನೈಡ್ ಅಂತ ಹೇಳ್ತಾನೆ. ಅದರಿಂದ ಎಲ್ಲದಕ್ಕೂ ಕೂಡ ಸತ್ಯತೆಯನ್ನು ಕೊಡ್ತಕ್ಕಂಥದ್ದು ಆ ಪರಬ್ರಹ್ಮ ತತ್ವ. ದಟ್ ಈಸ್ ದಿ ಅಲ್ಟಿಮೇಟ್ ಬೀಯಿಂಗ್. ಅದಕ್ಕೆ ಇನ್ನೊಂದು ರೀತಿಯ ಅನ್ವೇಷಣೆಯನ್ನು ನಾವು ಗುರುತಿಸ್ಬೋದು. ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು ಜ್ಞಾನಾನ್ವೇಷಣೆ. ಜ್ಞಾನಾನ್ವೇಷಣೆ ಎಲ್ರಿಗೂ ಕೂಡ ಜ್ಞಾನ ಬೇಕು ಅಂತ ಇರುತ್ತೆ. ಯಾರೂ ಕೂಡ ಜ್ಞಾನವನ್ನು ಬೇಡ ಅಂತ ಹೇಳೋದಿಲ್ಲ. ಅತ್ಯಂತ ದಡ್ಡನಾಗಿರ್ಬೋದು, ಸಾಮಾನ್ಯ ಅನ್ಎಜುಕೇಟೆಡ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಜ್ಞಾನವನ್ನು ಪಡಿಬೇಕು ಅಂತಕ್ಕಂಥ ಒಂದು ಪ್ರವೃತ್ತಿ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ಸ್ಥೂಲವಾಗಿ ನಾವೆಲ್ಲ ಜ್ಞಾನವನ್ನು ಪಡಿತೀವಿ. ಈ ಹೊರಗಿನ ವಸ್ತುಗಳು ಇಂದ್ರಿಯಗಳ ಮೂಲಕ ನಮಗೆ ತಿಳಿತಕ್ಕಂಥದ್ದು, ಆ ವಸ್ತುಗಳ ಜ್ಞಾನವನ್ನು ನಾವು ಪಡೆಯೋದಕ್ಕೆ ಇಷ್ಟಪಡ್ತೀವಿ. ಅದೆಲ್ಲ ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಇದಕ್ಕಿಂತಲೂ ಮೀರಿರ್ತಕ್ಕಂಥ ಯಾವುದಾದ್ರೂ ಜ್ಞಾನ ಇದೆಯೇ ಅಂತಕ್ಕಂಥ ಅನ್ವೇಷಣೆ ಶುರುವಾಗುತ್ತೆ. ಆ ರೀತಿ ಅನ್ವೇಷಣೆ ಶುರುವಾಗ್ಬಿಟ್ಟು ಏನಾಗುತ್ತೆ ಅಂತಂದ್ಬಿಟ್ರೆ ಹೊಸ 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 ಜ್ಞಾನವನ್ನು ನಾವು ತಿಳಿತಾ ಹೋಗ್ತೀವಿ. ನಮಗೆ ಯಾವುದೇ ವಸ್ತುವಿಂದಾಗಲಿ ಅದನ್ನು ಸತ್ಯತೆಯನ್ನು ತಿಳ್ಕೊಳ್ಳೋದಕ್ಕೆ ನಾವು ಬಯಸ್ತೀವಿ. ಸತ್ಯತೆ ಇದು ಸತ್ಯ ಅಂತಕ್ಕಂಥ ಒಂದು ಭರವಸೆ ಇಲ್ಲದೇ ಬಿಟ್ಟರೆ ಜೀವನ ಮಾಡೋದಕ್ಕೆ ಸಾಧ್ಯವಿಲ್ಲ. ನೀವು ಇಲ್ಲಿರ್ತಕ್ಕಂಥದ್ದು ಸತ್ಯ ಅಂತ ನನಗೆ ಗೊತ್ತಿರೋದ್ರಿಂದ ನಾನು ಮಾತನಾಡೋಕ್ಕೆ ಸಾಧ್ಯ ಅಲ್ವಾ. ಇದು ಸತ್ಯ. ಇದೆಲ್ಲದೂ ಕೂಡ ಬಿಲ್ಡಿಂಗ್ ಎಲ್ಲ ಸತ್ಯ, ಎಲ್ಲದೂ ಸತ್ಯ. ಆ ರೀತಿ ಸತ್ಯ ಅಂತಕ್ಕಂಥ ಭರವಸೆ ನನಗಿರೋದ್ರಿಂದ ಜೀವನ ಸಾಧ್ಯವಾಗುತ್ತೆ. ಹಾಗೆಯೇ ನಾವು ತಿಳ್ಕೊಬೇಕು ಅಂತಕ್ಕಂಥದ್ದು ಜ್ಞಾನವನ್ನು ಪಡೆಯೋದಕ್ಕೆ ಸಾಧ್ಯವಾಗೋದ್ರಿಂದ, ಪ್ರತಿಯೊಂದರ ಜ್ಞಾನವನ್ನು ಪಡೆಯೋದಕ್ಕೆ ಸಾಧ್ಯವಾಗೋದ್ರಿಂದ ಆಮೇಲೆ ಏನಾಗುತ್ತೆ, ಅದಕ್ಕೋಸ್ಕರವಾಗಿ ನಾವು ಹೆಚ್ಚು ಹೆಚ್ಚು ಜ್ಞಾನವನ್ನು ಪಡೀತಾ ಹೋಗ್ತೀವಿ. ಆ ಜ್ಞಾನ ಇಲ್ಲ ಅಂತಂದ್ಬಿಟ್ರೆ ಜೀವನ ಸಾಧ್ಯವೇ ಇಲ್ಲ. ಯಾರೂ ಬದುಕೋಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಊಟ ಮಾಡಬೇಕಾದ್ರೂ ಕೂಡ ಅದ್ರ ಜ್ಞಾನ ಇರಬೇಕು. ಅದು ನನಗೆ ನಾವು ಊಟ ಮಾಡ್ತಕ್ಕಂಥದ್ದು ಅದು ಸತ್ಯ ಅಂತ ನನಗೆ ಗೊತ್ತಿರಬೇಕು. ಅದ್ರ ಜ್ಞಾನನೂ ಅರಿವು ಕೂಡ ಇರಬೇಕು. ಅದು ಸತ್ಯ ಅಂತ ನನಗೆ ಭರವಸೆ ಇರಬೇಕು. ಅದು ನಾನು ತಿಂದಿದ್ದು ನನಗೆ ಜೀರ್ಣವಾಗುತ್ತೆ, ನನಗೆ ಪೌಷ್ಟಿಕತೆಯನ್ನು ಕೊಡುತ್ತೆ ಅಂತಕ್ಕಂಥದ್ದು ನನಗೆ ಆ ಸತ್ಯದ ಅರಿವಿರಬೇಕು. ಅದು ಭರವಸೆ ಇರಬೇಕು. ನಮಗೆ ಎಷ್ಟೋ ಘಟನೆಗಳು ಮಾತ್ರ ನಮ್ಗೆ ಗೊತ್ತಾಗುತ್ತೆ ಹೊರತು ಕೂಡ ಈ ಪ್ರಪಂಚದಲ್ಲಿ ಇವಾಗ ವಿಶೇಷವಾಗಿ ನಾವು ಅದ್ರ ಹಿಂದೆ ಇರ್ತಕ್ಕಂಥ ಸತ್ಯ ಯಾವುದು ಅಂತ ಕಂಡುಹಿಡಿಯೋದು ತುಂಬ ಕಷ್ಟ. ಒಬ್ಬೊಬ್ಬರನ್ನು ಒಂಥರ ಹೇಳ್ತಾರೆ. ಯಾರೋ ಏನೋ ಒಂದು ದುರ್ಘಟನೆ ನಡೆಯುತ್ತೆ ಅಂತ ಇಟ್ಕೊಳ್ಳಿ. ಆ ದುರ್ಘಟನೆ ನಡೆದಿದ್ದಂತೂ ಗೊತ್ತು ನಮಗೆ, ಅದು ದುರ್ಘಟನೆ ನಡೆದಿದೆ ನಿಜ. ಆದರೆ ಆ ದುರ್ಘಟನೆ ಹಿಂದೆ ಇರ್ತಕ್ಕಂಥ ಸತ್ಯ ಯಾವುದು, ವಾಟ್ ಈಸ್ ದಿ ಕಾಸ್ ಫಾರ್ ಇಟ್, ಇದನ್ನು ತಿಳಿಯೋದು ತುಂಬ ಕಷ್ಟ. ಎಸ್ಪೆಷಲಿ ಈಗಿನ ಸಂದರ್ಭದಲ್ಲಿ ಒಬ್ಬೊಬ್ಬರನ್ನು ಒಂಥರ ಹೇಳ್ತಾರೆ. ಯಾರೂ ಕೂಡ ಅದನ್ನು ನಿರ್ದಿಷ್ಟವಾಗಿ ತಿಳಿಯೋಕ್ಕೆ ಆಗೋದೇ ಇಲ್ಲ ಯಾವುದು ಸತ್ಯ ಅಂತಂದ್ಬಿಟ್ಟು. ಆದ್ರೂ ಕೂಡ ನಾವು ಸತ್ಯದ ಒಂದು ಭರವಸೆ ಇರೋದರಿಂದ ನಾವು ಇಲ್ಲಿ ಬದುಕೋದಕ್ಕೆ ನಮಗೆ ಸಾಧ್ಯವಾಗ್ತಾ ಇರ್ತಕ್ಕಂಥದ್ದು. ಹಾಗೆ ನಮಗೆ ತಿಳಿಯುವಂಥ ಭರವಸೆ ನಮಗಿರೋದ್ರಿಂದ, ವಸ್ತುವಿನ ಜ್ಞಾನವನ್ನು ಪಡೆಯೋದಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಭರವಸೆ ಇರೋದರಿಂದ ನಾವು ಬದುಕಿರ್ತಕ್ಕಂಥದ್ದು. ಪ್ರತಿಯೊಬ್ಬ ವಸ್ತುವಿಗೂ ಕೂಡ, ಒಂದು ಪ್ರಾಣಿಗೂ ಕೂಡ ಜ್ಞಾನದ ಹಂಬಲ ಇರುತ್ತೆ, ತಿಳಿಬೇಕು ಅಂತ ಇರುತ್ತಂತೆ. ಆ ಜ್ಞಾನದ ದೆಸೆಯಿಂದ ಅದೇನು ಮಾಡುತ್ತೆ ಅಂತಂದ್ಬಿಟ್ರೆ ಅದು ತಾನು ಜೀವನಿಸೋಕ್ಕೆ ಸಾಧ್ಯವಾಗುತ್ತೆ. ಈಗ ಒಬ್ಬರು ಕೋಲ್ರಿಡ್ಜ್ ಅಂತಂದ್ಬಿಟ್ಟು ಒಬ್ಬರು ಭಾಳ ಚೆನ್ನಾಗಿ ಹೇಳ್ತಾರೆ. ಐ ಜಸ್ಟ್ ಪ್ಯಾರಾಫ್ರೇಸಿಂಗ್. ವಂಡರ್, ನಾಲೆಡ್ಜ್ ಸ್ಟಾರ್ಟ್ಸ್ ವಿತ್ ವಂಡರ್ ಆ್ಯಂಡ್ ಎಂಡ್ಸ್ ವಿತ್ ವಂಡರ್. ದಿ ಫಸ್ಟ್ ವಂಡರ್ ಈಸ್ ದಿ ಚೈಲ್ಡ್ ಆಫ್ ಇಗ್ನೋರೆನ್ಸ್. ದಿ ಸೆಕೆಂಡ್ ವಂಡರ್ ಈಸ್ ದಿ ಫಾದರ್ ಆಫ್ ವಿಸ್ಡಮ್ ಅಂತ ಹೇಳ್ತಾರೆ. ಅಂತಂದರೆ ಆಶ್ಚರ್ಯದಿಂದ ನಾವು ಜ್ಞಾನಾನ್ವೇಷಣೆ ಶುರುವಾಗುತ್ತೆ. ಅದನ್ನು ತಿಳ್ಕೊಬೇಕು ಅಂತಕ್ಕಂಥ ಒಂದು ಆಶ್ಚರ್ಯದಿಂದ, ಆ ಆಶ್ಚರ್ಯದಿಂದ ಜ್ಞಾನ ಪ್ರಾರಂಭವಾಗುತ್ತೆ. ಆಮೇಲೆ ಅನ್ವೇಷಣೆ ಮಾಡ್ತಾ 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 ಏನಾಗುತ್ತೆ, ಕೊನೆಯಲ್ಲಿ ವಿತ್ ವಂಡರ್ ಇಟ್ ಎಂಡ್ಸ್. ಯಾಕೆ ಅಂತಂದ್ಬಿಟ್ರೆ ಎಲ್ಲ ತಿಳ್ಕೊಂಡ್ಮೇಲೆ ಐ ರಿಯಲಿ ವಂಡರ್, ಈಸ್ ಇಟ್ ಎವರ್ ಪಾಸಿಬಲ್ ಟು ನೋ ಎವ್ರಿಥಿಂಗ್ ಅಂತಂದ್ಬಿಟ್ಟು.
ಈಸ್ ಇಟ್ ಎವರ್ ಪಾಸಿಬಲ್ ಟು ನೋ ದಿ ಟ್ರುತ್ ಬಿಹೈಂಡ್ ಇಟ್ ಅಂತಂದ್ಬಿಟ್ಟು. ಅದು ಲೀಡ್ಸ್ ಟು ವಿಸ್ಡಮ್ ಅಂತಂದ್ಬಿಟ್ಟು ಹೇಳ್ತಾರೆ. ಈಗ ನಾನು ಒಂದು ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಕಥೆ ಹೇಳ್ತೀನಿ. ಆಂಟನಿ ಡಿ ಮೆಲೋ ಹೇಳಿರ್ತಕ್ಕಂಥದ್ದು. ಭಗವಂತ ಸೃಷ್ಟಿ ಮಾಡ್ತಾ ಇದ್ದಂತೆ. ಸೃಷ್ಟಿ ಮಾಡ್ತಾ ಇರುವಾಗ 4 ಜನ ಆ ಸೃಷ್ಟಿಯನ್ನು ನೋಡೋದಕ್ಕೆ ಹೋದ್ರಂತೆ. ಹೇಗೆ ಮಾಡ್ತಾನೆ ಅವನು ಅಂತಂದ್ಬಿಟ್ಟು, ಯಾವ ರೀತಿ ಸೃಷ್ಟಿ ನಡೀತಾ ಇದೆ ಅಂತಂದ್ಬಿಟ್ಟು 4 ಜನ ಹೋದ್ರಂತೆ. ಅದರಲ್ಲಿ ಒಬ್ಬ ಕೇಳಿದ್ನಂತೆ, ಹೌ ಡು ಯು ಕ್ರಿಯೇಟ್ ಅಂತಂದ್ಬಿಟ್ಟು. ಮತ್ತೊಬ್ಬ ಕೇಳಿದ್ನಂತೆ, ವೈ ಡು ಯು ಕ್ರಿಯೇಟ್ ಅಂತ. ಮತ್ತೊಬ್ಬ ಕೇಳಿದ್ನಂತೆ, ಡು ಯು ನೀಡ್ ಮೈ ಹೆಲ್ಪ್ ಅಂತಂದ್ಬಿಟ್ಟು, ನನ್ನ ಸಹಾಯ ಬೇಕಾ ನಿನಗೆ ಅಂತಂದ್ಬಿಟ್ಟು. 4ನೇವನು ಕೇಳಿದ್ನಂತೆ, ವಾಟ್ ಈಸ್ ದಿ ಪ್ರಾಫಿಟ್ ಔಟ್ ಆಫ್ ಇಟ್ ಅಂತ. ಆಮೇಲೆ ಅದ್ರ ಮೊದಲನೇ ಕೇಳಿದ್ನಲ್ಲ, ಹೌ ಡು ಯು ಕ್ರಿಯೇಟ್ ಅಂತ, ಅವನು ವಿಜ್ಞಾನಿ ಅಂತೆ. ವೈ ಡು ಯು ಕ್ರಿಯೇಟ್ ಅಂತ ಕೇಳಿದ್ನಲ್ಲ, ಅವನು ಫಿಲಾಸಫರ್ ಅಂತೆ. ಆಮೇಲೆ ಡು ಯು ನೀಡ್ ಮೈ ಹೆಲ್ಪ್ ಅಂತ ಕೇಳಿದವನು ಫಿಲಾಂಥ್ರಪಿಸ್ಟು. ಆಮೇಲೆ 4ನೇವನು ವಾಟ್ ಈಸ್ ದಿ ಪ್ರಾಫಿಟ್ ಅಂತಂದ್ಬಿಟ್ಟು ವ್ಯಾಪಾರಿ, ಬಿಸ್ನೆಸ್ ಮ್ಯಾನ್. ಆದರೆ ಅವ್ರು ಮುಂದುವರೆದು ಹೇಳ್ತಾರೆ, 5ನೇವನು ಹೋದನಂತೆ. 5ನೇವನು ಹೋಗ್ಬಿಟ್ಟು ಅವನ ಸೃಷ್ಟಿಕ್ರಿಯೆಯನ್ನು ನೋಡಿ ಅತ್ಯಾಶ್ಚರ್ಯದಿಂದ ಅವನು ಜಸ್ಟ್ ಮೌನದಿಂದ ನೋಡ್ತಾ ಇದ್ದಂತೆ. ಮೌನವಾಗಿ ನೋಡ್ತಾ ಇದ್ದಂತೆ. ವಾಟ್ ಎ ವಂಡರ್ ಇಟ್ ಈಸ್ ಅಂತಂದ್ಬಿಟ್ಟು. ಅದು ವಿಸ್ಡಮ್. ಅಲ್ಟಿಮೇಟ್ಲಿ ಯು ಹ್ಯಾವ್ ಟು ವಂಡರ್ ಎಟ್ ದಿ ಹೋಲ್ ಥಿಂಗ್. ವಂಡರ್ ಎಟ್ ದಿ ಹೋಲ್ ಥಿಂಗ್. ಇಟ್ಸ್ ಎ ಗ್ರೇಟ್ ವಂಡರ್. ಆ ಒಂದು ಸ್ಥಿತಿನಲ್ಲಿ ಮುಟ್ಟಿದಾಗ ನಮಗೇನಾಗುತ್ತೆ ಅಂತಂದ್ಬಿಟ್ರೆ ಅದು ವಿಸ್ಡಮ್. ಆವಾಗೆಲ್ಲ ಏನಾಗುತ್ತೆ, ಮಾತು, ಮನಸ್ಸು ಎಲ್ಲವೂ ಕೂಡ ಶಾಂತವಾಗುತ್ತೆ. ಆ ರೀತಿ ಶಾಂತವಾದಾಗ ನಮಗೆ ಸತ್ಯದ ಅರಿವು ಉಂಟಾಗತ್ತೆ. ಬುದ್ಧ ಒಂದು ಸಾರಿ ತೋಟದಲ್ಲಿ, ಹೂವಿನ ತೋಟದಲ್ಲಿ ತನ್ನ ಶಿಷ್ಯರೊಡನೆ ಓಡಾಡ್ತಾ ಇದ್ದಂತೆ. ಒಂದು ಸುಂದರವಾಗಿರ್ತಕ್ಕಂಥ ಹೂವಿತ್ತು. ಆ ಹೂವನ್ನು ನೋಡಿಬಿಟ್ಟು ಅವ್ರಿಗೆ ಶಿಷ್ಯರಿಗೆ ಹೇಳಿದಂತೆ, ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಂತಂದ್ಬಿಟ್ಟು. ಅವರೆಲ್ಲ ನೋಡಿದ್ರಂತೆ. ಒಬ್ಬ ಏನು ಮಾಡ್ತಾನೆ ಅಂತ ನೋಡಿಬಿಟ್ಟು ಅದರ ಮೇಲೆ ಅತ್ಯಂತ ಸುಂದರವಾಗಿರ್ತಕ್ಕಂಥ ಒಂದು ಕವನವನ್ನು ರಚಿಸಿದಂತೆ. ಮತ್ತೊಬ್ಬ ಶಿಷ್ಯ ನೋಡಿಬಿಟ್ಟು ಅದರ ಮೇಲೆ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಪ್ರಬಂಧವನ್ನು ರಚಿಸಿದಂತೆ. ಆಮೇಲೆ ಅತ್ಯಂತ ಅವನಿಗೆ ಮುಖ್ಯವಾಗಿರ್ತಕ್ಕಂಥ ಒಬ್ಬ ಸಾರಿಪುತ್ತ ಅಂತಂದ್ಬಿಟ್ಟು ಅವನು ನೋಡಿಬಿಟ್ಟು ಇದೇನೂ ಮಾಡೋಕ್ಕೆ ಹೋಗಲಿಲ್ಲ. ಹಿ ಜಸ್ಟ್ ಲುಕ್ಡ್ ಎಟ್ ಇಟ್ ಆ್ಯಂಡ್ ಸ್ಮೈಲ್ಡ್. ಅದು ನೋಡಿಬಿಟ್ಟು ಸುಮ್ಮನೆ ಮುಗುಳ್ನಕ್ಕನಂತೆ. ಆಗ ಬುದ್ಧ ಹೇಳಿದಂತೆ, ಯು ಆರ್ ದಿ ಓನ್ಲಿ ಪರ್ಸನ್ ಹೂ ರಿಯಲಿ ಎಕ್ಸ್ಪೀರಿಯನ್ಸ್ಡ್ ದಿ ಫ್ಲವರ್ ಅಂತ. ಅದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕೇ ಹೊರತು ಕೂಡ ಸತ್ಯವನ್ನು ನಾವು ಅದರ ಬಗ್ಗೆ ಏನು ಹೇಳೋದಕ್ಕಾಗೋದಿಲ್ಲ. ದಟ್ ಈಸ್ ದಿ ವಂಡರ್. ವಿ ಹ್ಯಾವ್ ಟು ವಂಡರ್ ಎಟ್ ಇಟ್. ಅದು ಅದಕ್ಕೆ ಅವರು ಹೇಳಿರ್ತಕ್ಕಂಥದ್ದು ದಿ ವಂಡರ್. ಕೊನೆಯ ವಂಡರ್ ಇದೆಯಲ್ಲ, ಆಶ್ಚರ್ಯ, ಅದು ದಿ ಫಾದರ್ ಆಫ್ ದಿ ವಿಸ್ಡಮ್ ಅಂತಂದ್ಬಿಟ್ಟು. ಎನಿವೆ, ಈ ಜ್ಞಾನಾನ್ವೇಷಣೆ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಜ್ಞಾನಾನ್ವೇಷಣೆಯಿಂದಾಗೇ ನಮ್ಮಲ್ಲಿ ಎಲ್ಲ ರೀತಿಯ ಜ್ಞಾನದ ಅಭಿವೃದ್ಧಿಗಳು, ಜ್ಞಾನದ ಪ್ರಭೇದಗಳು ಅಭಿವೃದ್ಧಿ ಆಗಿರ್ತಕ್ಕಂಥದ್ದು. ಸೈನ್ಸು, ಟೆಕ್ನಾಲಜಿ ಎಲ್ಲದೂ ಕೂಡ ಬಂದಿರತಕ್ಕಂಥದ್ದು. ಈ ಒಂದು ಜ್ಞಾನ ಹೇಗೆ ಉಂಟಾಗುತ್ತೆ, ಅದರ ಜ್ಞಾನವನ್ನು ಕಂಡುಹಿಡಿತಕ್ಕಂಥದ್ದು ಹೇಗೆ, ಅದು ಸತ್ಯವೋ ಅಸತ್ಯವಂತ ಕಂಡುಹಿಡಿತಕ್ಕಂಥದ್ದು ಹೇಗೆ, ಅದರ ವಾಟ್ ಆರ್ ದಿ ಕ್ರೈಟೀರಿಯಾ ಆಫ್ ಜಡ್ಜಿಂಗ್ ದಿ ನಾಲೆಡ್ಜ್, ಹೌ ಇಟ್ ಅರೈಸಸ್, ವಾಟ್ ಈಸ್ ದಿ ಪ್ರೋಸೆಸ್ ಬಿಹೈಂಡ್ ಇಟ್, ಈ ಎಲ್ಲ ವಿಷಯಕ್ಕೂ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ಅದರಲ್ಲಿ ನಮ್ಮ ಫಿಲಾಸಫಿನಲ್ಲಿ ಎಪಿಸ್ಟಮಾಲಜಿ ಅಂತ ಕರೀತಾರೆ. ದಿ ಫಸ್ಟ್ ಸತ್ಯಕ್ಕೆ ಸಂಬಂಧಪಟ್ಟಿದ್ದನ್ನು ಏನು ಕರೀತಾರೆ, ಆಂಟಾಲಜಿ ಅಂತ ಕರೀತಾರೆ. ಈ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನ್ವೇಷಣೆಯನ್ನು ಏನು ಕರೀತಾರೆ, ಎಪಿಸ್ಟಮಾಲಜಿ ಅಂತ ಕರೀತಾರೆ. ಥಿಯರಿ ಆಫ್ ನಾಲೆಡ್ಜು ಈ ರೀತಿ ಆಗುತ್ತೆ. ಇನ್ನೊಂದು ನಮಗೆ ಅನ್ವೇಷಣೆ ಯಾವುದಪ್ಪ ಅಂತಂದ್ಬಿಟ್ರೆ ಸುಖಾನ್ವೇಷಣೆ. ಸುಖಾನ್ವೇಷಣೆ ಪ್ರತಿಯೊಬ್ಬರೂ ಕೂಡ ಸುಖವನ್ನು ಬಯಸ್ತಾರೆ. ಯಾರೂ ಕೂಡ ಸುಖ ಬೇಡ ಅಂತ ಹೇಳೋದಿಲ್ಲ. ಸಾಮಾನ್ಯವಾಗಿ ನಮ್ಮೆಲ್ಲರ ಪ್ರವೃತ್ತಿ ಏನು ಅಂತಂದ್ಬಿಟ್ರೆ, ನಾವು ಸಾಮಾನ್ಯವಾಗಿ ಇಂದ್ರಿಯ ವಿಷಯಗಳಲ್ಲಿ ಸುಖವನ್ನು ಕಾಣೋದಕ್ಕೆ ಇಷ್ಟಪಡ್ತೀವಿ. ಅದಕ್ಕೋಸ್ಕರವಾಗಿ ನಾವು ಇಂದ್ರಿಯ ವಿಷಯಗಳ ಹಿಂದೆ ಹೋಗ್ತೀವಿ. ಆ ರೀತಿ ಹೋಗ್ಬಿಟ್ಟು ಅದರಿಂದ ಎಲ್ಲೋ ಅಲ್ಪ ಸ್ವಲ್ಪ ಸುಖ ಸಿಕ್ಕತ್ತೆ, ತಾತ್ಕಾಲಿಕ ಸುಖ ಸಿಕ್ಕತ್ತೆ. ಆಮೇಲೆ ಅದರಿಂದ ನಮಗೆ ದುಃಖನೇ ಜಾಸ್ತಿ ಆಗುತ್ತೆ.
ಆದರೆ ಶಾಶ್ವತವಾಗಿರ್ತಕ್ಕಂಥ ಸುಖ ಎಲ್ಲಿ ಸಿಕ್ಕುತ್ತೆ? ಯಾವುದದು? ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ, ಇಂದ್ರಿಯ ವಿಷಯಗಳಿಗಿಂತ ಬೇರೆಯಾಗಿ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ನಮ್ಗೆ ಯಾವುದ್ರಲ್ಲಿ ಸುಖ ಸಿಕ್ಕುತ್ತೆ? ಒಬ್ಬರು ಹೇಳ್ತಾರೆ, ಸುಖ ಅಂತಕ್ಕಂಥದ್ದು ಅದು ಒಳಗಡೆಯಿಂದ ಬರಬೇಕೇ ಹೊರತು ಕೂಡ ಹೊರಗಡೆಯಿಂದ ಪಡೆಯೋಕ್ಕಾಗೋದಿಲ್ಲ ಅಂತಂದ್ಬಿಟ್ಟು. ಹೊರಗಡೆ ಸುಖ ಇಲ್ವಂತೆ, ಒಳಗಡೆನೇ ಸುಖ ಇರ್ತಕ್ಕಂಥದ್ದು. ಸುಖ, ದಿ ಹ್ಯಾಪಿನೆಸ್ ಮಸ್ಟ್ ಎನ್ಶ್ಯೂ, ಇಟ್ ಕೆನಾಟ್ ಪರ್ಸ್ಯೂಡ್ ಅಂತಂದ್ಬಿಟ್ಟು. ಅದನ್ನ ಪರ್ಸ್ಯೂ ಮಾಡ್ಕೊಂಡು ಹೋಗೋಕ್ಕಾಗೋದಿಲ್ವಂತೆ. ಅದನ್ನು ಎಷ್ಟರ ಮಟ್ಟಿಗೆ ನೀವು ಹ್ಯಾಪಿನೆಸ್ಸನ್ನೇ ನಿಮ್ಮ ಎಂಡ್ ಮಾಡ್ಕೋತೀರೋ, ಅದನ್ನು ಏಮ್ ಅಂತ ಇಟ್ಕೋತೀರೋ, ಅಷ್ಟರ ಮಟ್ಟಿಗೂ ಕೂಡ ದಟ್ ಎಂಡ್ ರಿಸೀಡ್ಸ್ ಬ್ಯಾಕ್. ಅದು ಸುಖ ಸಿಕ್ಕೋದೇ ಇಲ್ಲ, ಮತ್ತೆ ಮತ್ತೆ ಹಿಂದೆ ಹೋಗುತ್ತಂತೆ ನಿಜವಾಗಿರ್ತಕ್ಕಂಥ ಸುಖ. ಅಂದರೆ ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ಇದು ಒಂದು ರೀತಿಯ ಒಂದು ವಿಷಯದಿಂದ ಸಿಗ್ತಕ್ಕಂಥ ಸುಖ ಒಂದು. ಆಮೇಲೆ ಅದಕ್ಕಿಂತಲೂ ಸ್ವಲ್ಪ ಮೇಲಿನ ಸುಖ ಯಾವುದು ಅಂತಂದರೆ ಹ್ಯಾಪಿನೆಸ್ ದಟ್ ಕಮ್ಸ್ ಥ್ರೂ ಪ್ರಾಡಕ್ಟಿವ್ ಆ್ಯಕ್ಟಿವಿಟಿ ಅಂತ ಹೇಳ್ತಾರೆ. ಪ್ರಾಡಕ್ಟಿವ್ ಆ್ಯಕ್ಟಿವಿಟಿ ಅಂದರೆ ರಚನಾತ್ಮಕವಾಗಿರ್ತಕ್ಕಂಥ ನಾವು ಕೆಲಸವನ್ನು ಮಾಡಿದಾಗ ಆಗೇನಾಗುತ್ತೆ, ನಮಗೊಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕುತ್ತೆ, ಸುಖ ಸಿಕ್ಕುತ್ತೆ. ಆ ರೀತಿ ಸುಖ ಸಿಕ್ಕಬೇಕು, ಅದೊಂದು ರೀತಿಯ ಸುಖ. ಆಮೇಲೆ ಇನ್ನೂ ನಾವು ಮುಂದಕ್ಕೆ ಹೋದಾಗ ಬೇರೆಯವರಿಗೆ ಸಹಾಯ ಮಾಡಿದಾಗ ಒಂದು ರೀತಿಯ ಸುಖ ಸಿಕ್ಕುತ್ತೆ. ಲವ್ ಆ್ಯಂಡ್ ಚಾರಿಟಿ, ಅದ್ರ ಮೂಲಕ ನಮಗೆ ಸುಖ ಸಿಕ್ಕುತ್ತೆ. ಆ ರೀತಿ ಹೀಗೆ ಮುಂದುವರಿತಾ ಹೋದಾಗ ನಾವು ಮತ್ತೆ ಇಂಟೆಲೆಕ್ಚುವಲ್ ಜಾಯ್ ಇದೆ, ಇಂಟೆಲೆಕ್ಚುವಲ್ ಹ್ಯಾಪಿನೆಸ್ ಇದೆ. ಆ ಅದರಲ್ಲೂ ಕೂಡ ನಮಗೆ ಸುಖ ಸಿಕ್ಕುತ್ತೆ. ಇಮೋಷನಲ್ ಹ್ಯಾಪಿನೆಸ್ ಇದೆ, ಯಾವುದು ಸಂಗೀತ ಆಗ್ಬೋದು, ಆಮೇಲೆ ನೃತ್ಯ ಆಗ್ಬೋದು, ಸಾಹಿತ್ಯ ಆಗ್ಬೋದು, ಇದೆಲ್ಲದರಲ್ಲೂ ಕೂಡ ನಮಗೆ ಸುಖ ಸಿಕ್ಕುತ್ತೆ. ಇದು ಸ್ಟಿಲ್ ಹೈಯರ್. ಆಮೇಲೆ ಇನ್ನೂ ಮುಂದೆ ಹೋದಾಗ ನಮಗೆ ಆತ್ಮಸುಖ ಅಂತ ಹೇಳ್ತಾರೆ. ಆತ್ಮಸುಖ ಸಿಗ್ತಕ್ಕಂಥ ನಮ್ಮ ಅಂತರಂಗದಲ್ಲಿ ಇರ್ತಕ್ಕಂಥ, ಅಂತರಾಳದಲ್ಲಿರ್ತಕ್ಕಂಥ ಆತ್ಮತತ್ವವನ್ನು ನಾವು ತಿಳ್ಕೊಂಡಾಗ ಅದೇನಾಗುತ್ತೆ, ಅದು ಶಾಶ್ವತವಾದ ಸುಖ. ಅದು ಯಾವಾಗಲೂ ನಮ್ಮೊಡನೆ ಇರ್ತಕ್ಕಂಥದ್ದು, ನಾವೇ ಅದಾಗಿರ್ತಕ್ಕಂಥದ್ದು. ಯಾವಾಗ ಆ ಸುಖವನ್ನು ನಾವು ಪಡೆಯೋದು, ಆತ್ಮಸುಖವನ್ನು ಪಡೆಯೋದಕ್ಕೆ ನಾವು ಇಷ್ಟಪಡ್ತೀವೋ ಆಗೇನಾಗುತ್ತೆ ಅಂತಂದ್ಬಿಟ್ರೆ ಬೇರೆ ಎಲ್ಲ ಸುಖಗಳು ಕೂಡ ಗೌಣವಾಗಿಬಿಡುತ್ತೆ. ಅದಿದ್ರೂ ಕೂಡ ನಮಗೆ ಏನಾಗುತ್ತೆ ಅಂದರೆ ಅದರಲ್ಲಿ ನಿಜವಾಗಿರ್ತಕ್ಕಂಥ ಸುಖವನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೋಸ್ಕರವಾಗಿ ನಾವು ಯಾವಾಗಲೂ ಕೂಡ ಉನ್ನತವಾಗಿರ್ತಕ್ಕಂಥ ಸುಖವನ್ನು ಪಡೆಯುವುದಕ್ಕೆ ಇಷ್ಟಪಡಬೇಕು. ಮತ್ತು ಯಾವುದನ್ನು ನಾವು ವಿಷಯ ಸುಖ ಅಂತ ಕರಿತೀವೋ ಅದನ್ನು ಕೂಡ ನಮ್ಮ ವೇದಾಂತಗಳು ಹೇಳ್ತಾರೆ, ಅದು ಆತ್ಮಸುಖದ ಒಂದು ಪ್ರತಿಬಿಂಬ ಅಷ್ಟೇ. ಆತ್ಮಸುಖದ ಪ್ರತಿಬಿಂಬ. ಪ್ರತಿಯೊಂದು ಸುಖವೂ ಕೂಡ ಆತ್ಮದಿಂದಲೇ ಬರ್ತಕ್ಕಂಥದ್ದು. ಜಡ ವಸ್ತು ನನಗೆ ಸುಖವನ್ನು ಕೊಡೋದಿಲ್ಲ. ಇದೆಲ್ಲ ಜಡ ವಸ್ತುಗಳು. ನೀವು ರಸಗುಲ್ಲನೂ ಕೂಡ ಜಡವಸ್ತು, ಮೈಸೂರು ಪಾಕನೂ ಒಂದು ಜಡವಸ್ತು, ಎಲ್ಲದೂ ಜಡವಸ್ತು. ಆ ಜಡವಸ್ತು ನನಗೆ ಹೇಗೆ ಸುಖವನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ. ಎಲ್ಲ ಸುಖ ಬರ್ತಕ್ಕಂಥದ್ದು ಆತ್ಮದಿಂದ, ನಮ್ಮೊಳಗಿನ ಅಂತರಾತ್ಮದಿಂದ. ಯಾವಾಗ ನಾವು ಇಲ್ಲಿ ನಮ್ಮ ಶಾಸ್ತ್ರದಲ್ಲಿ ಕೂಡ ಎರಡು ವಿಭಾಗ ಮಾಡ್ತಾರೆ, ಪ್ಲೆಸರ್ ಆ್ಯಂಡ್ ಹ್ಯಾಪಿನೆಸ್ ಅಂತಂದ್ಬಿಟ್ಟು, ಭೋಗ ಮತ್ತು ಸುಖ ಅಂತ. ಭೋಗ ಅಂತಂದ್ಬಿಟ್ರೆ ಏನಾಗುತ್ತೆ ಅಂತಂದ್ಬಿಟ್ರೆ ಅದು ಇಂದ್ರಿಯ ಸಂಸ್ಪರ್ಶದಿಂದ ಉಂಟಾಗ್ತಕ್ಕಂಥದ್ದು. ಯೋ ಹಿ ಸಂಸ್ಪರ್ಶಜ ಯೋ ಹಿ ಸಂಸ್ಪರ್ಶಜ ಭೋಗಾ ದುಃಖ ಯೋನೇಯವತೆ ಅಂತ ಭಗವದ್ಗೀತೆಯನ್ನು ಹೇಳ್ತಾರೆ. ಯಾವ ಸಂಸ್ಪರ್ಶದಿಂದ, ಇಂದ್ರಿಯ ವಿಷಯ ಸಂಸ್ಪರ್ಶದಿಂದ, ಆ ಸ್ಪರ್ಶದಿಂದ ಯಾವ ಸುಖ ಉಂಟಾಗುತ್ತೋ, ಪ್ಲೆಸರ್ ಅಂತ ಕರೀತಾರೆ ಅದನ್ನು ಇಂಗ್ಲೀಷ್ನಲ್ಲಿ, ಭೋಗ ಅಂತ ಕರೀತಾರೆ ಸಂಸ್ಕೃತದಲ್ಲಿ, ಅದು ಉಂಟಾಗುತ್ತೋ ಅದು ಯಾವಾಗಲೂ ಕೂಡ ದುಃಖಕ್ಕೆ ಕಾರಣವಾಗುತ್ತೆ ಅಂತಂದ್ಬಿಟ್ಟು. ಆದ್ದರಿಂದ ನಾವೇನು ಮಾಡಬೇಕಾಗತ್ತೆ, ನಿಜವಾಗಿರ್ತಕ್ಕಂಥ ಸುಖ ಬರಬೇಕು ಅಂತಂದ್ಬಿಟ್ರೆ ಒಳಗೆ ಹೋಗಬೇಕು. ಅದಕ್ಕೆ ನಾವು ಯಾವಾಗ ಇಂದ್ರಿಯ ಸುಖ ಇದೆಯಲ್ಲ, ಬೇರೆ ಬೇರೆ ಇಂದ್ರಿಯ ಸುಖಗಳೆಲ್ಲ ಇದೆಯಲ್ಲ, ಅದನ್ನು ಸುಸಂಸ್ಕೃತಗೊಳಿಸಿದಾಗ ಆಗೇನಾಗತ್ತೆ ಅಂತಂದ್ಬಿಟ್ರೆ ಸಂಸ್ಕೃತಿ ಬೆಳವಣಿಗೆ ಆಗುತ್ತೆ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ಬಿಟ್ರೆ, ನಾನು ಕಾಫಿ ಕುಡಿತೀನಿ, ನನಗೆ ಕಾಫಿ ಇಷ್ಟ. ಆದರೆ ಎಲ್ಲೋ ಕೊಳಚೆ ಪ್ರದೇಶದಲ್ಲಿ ಸಾಮಾನ್ಯವಾದ ಒಂದು ಲೋಟದಲ್ಲಿ ಕಾಫಿ ಕುಡಿಯೋದಕ್ಕೆ ನಾನು ಇಷ್ಟಪಡ್ತೀನಾ? ಇಲ್ಲ. ಚೆನ್ನಾಗಿರಬೇಕು, ಒಳ್ಳೆ ಟೇಬಲ್ ಇರಬೇಕು, ಅದರಲ್ಲಿ
ಏನು ಚೆನ್ನಾಗಿರ್ತಕ್ಕಂಥ ಒಳ್ಳೆ ಟೇಬಲ್ ಕ್ಲಾತ್ ಇರಬೇಕು, ಒಳ್ಳೆ ಕಪ್ ಆ್ಯಂಡ್ ಸಾಸರ್ ಇರಬೇಕು. ಆ ಕಪ್ ಆ್ಯಂಡ್ ಸಾಸರ್ನಲ್ಲಿ ಕುಡಿಯೋದಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ಮನೆ ಇರ್ಬೋದು, ಸಾಮಾನು ನನಗೆ ಉಳ್ಕೊಳ್ಳೋದಕ್ಕೆ ಏನಂತೆ, ಅತ್ಯಂತ ಸಾಮಾನ್ಯ ಒಂದು ಗುಡಿಸಲು ಸಾಕು ಮಲ್ಕೊಳ್ಳೋದಕ್ಕೆ. ಆದರೆ ಒಬ್ಬ ಹಳ್ಳಿಯವನು ಒಂದು ಗುಡಿಸಿನಲ್ಲಿದ್ರೂ ಕೂಡ ಅವನೇನು ಮಾಡ್ತಾನೆ, ಅದಕ್ಕೆ ಡೆಕೋರೇಟ್ ಮಾಡ್ತಾನೆ, ಅವನು ರಂಗೋಲಿ ಹಾಕ್ತಾನೆ, ಗೋಡೆಗೆಲ್ಲ ಏನೇನೋ ಚಿತ್ರ ಬರೆಸ್ತಾನೆ, ಏನೇನೋ ಮಾಡ್ತಾನೆ. ಅದನ್ನು ಕೂಡ ಸುಂದರವಾಗಿ ಕಟ್ಕೊಳ್ಳೋದಕ್ಕೆ, ಒಂದು ಗುಡಿಸಲನ್ನು ಕೂಡ ಸುಂದರವಾಗಿ ಕಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾನೆ ಅವನು. ಪ್ರತಿಯೊಬ್ಬರು ಕೂಡ ಹಾದಿರಿ ಇಷ್ಟ ಇರುತ್ತೆ. ಅದು ಸಾಮಾನ್ಯವಾದ ಸುಖ. ಅದು ಕಲ್ಚರಾಗಿ ಡೆವಲಪ್ ಆಗೋದೇನು ಅಂತಂದ್ಬಿಟ್ರೆ, ನಾವು ಅದನ್ನು ರಿಫೈನ್ ಮಾಡಿದಾಗ. ಯು ವಾಂಟ್ ರಿಫೈನ್ಡ್ ಹ್ಯಾಪಿನೆಸ್. ಎಲ್ಲ ವಿಷಯದಲ್ಲೂ ಕೂಡ ಹಾಗೇ, ಪ್ರತಿಯೊಂದರಲ್ಲೂ ಕೂಡ. ಅದಕ್ಕೋಸ್ಕರವಾಗಿ ನಮಗೇನು ಅಂತಂದ್ಬಿಟ್ರೆ, ಈಗ ಕಲ್ಚರ್ ಹೇಗೆ ಡೆವಲಪ್ ಆಗುತ್ತೆ ಅಂತಂದ್ಬಿಟ್ರೆ, ನಮ್ಮ ಇಂದ್ರಿಯ ವಿಷಯಗಳನ್ನೇ, ಇಂದ್ರಿಯ ಸುಖವನ್ನೇ ನಾವು ಅದನ್ನು ಸುಸಂಸ್ಕೃತಗೊಳಿಸಿದಾಗ ಅದೇನಾಗುತ್ತೆ, ಬೇರೆ ಬೇರೆ ಸಂಸ್ಕೃತಿಗೆ ಕಾರಣವಾಗುತ್ತೆ. ಈಗ ಸಂಗೀತವೂ ಕೂಡ ಅದೇ ರೀತಿಯೇ ಬರುತ್ತೆ. ಸಂಗೀತ ಅಂತಂದರೆ ಏನು, ಇದು ಕಿವಿಗೆ ಇಂಪಾಗಿರ್ತಕ್ಕಂಥದ್ದು. ಅದನ್ನು ಕೂಡ ಸ್ಪರ್ಶ ಸುಖನೇ, ಇಂದ್ರಿಯ ಸುಖನೇ. ಆದರೆ ಸಾಮಾನ್ಯ ಇಂದ್ರಿಯ ಸುಖಕ್ಕೂ ಅದಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಒಂದು ಕ್ಲಾಸಿಕಲ್ ಮ್ಯೂಸಿಕನ್ನು ಎಂಜಾಯ್ ಮಾಡೋದಕ್ಕೆ ಎಷ್ಟೊಂದು ಮನಸ್ಸು ಸುಸಂಸ್ಕೃತವಾಗಿರಬೇಕು. ಸಾಮಾನ್ಯ ವ್ಯಕ್ತಿ ಏನು ಮಾಡ್ತಾನೆ, ಅದು ಮ್ಯೂಸಿಕೇ ಅಲ್ಲ, ಅದು ಖ್ಯಾಸ್ ಇನ್ ಮ್ಯೂಸಿಕ್ ಅಂತ ಕರೀತಾರೆ, ಅದನ್ನು ಎಂಜಾಯ್ ಮಾಡ್ತಾನೆ ಅವನು. ಆದರೆ ಯಾವನು ಸುಸಂಸ್ಕೃತನಾಗಿರ್ತಾನೋ ಅವನೇನು ಮಾಡ್ತಾನೆ, ಉನ್ನತವಾಗಿರ್ತಕ್ಕಂಥ ಸಂಗೀತವನ್ನು, ಧ್ವನಿಯನ್ನು ಕೇಳೋದಕ್ಕೆ ಇಷ್ಟಪಡ್ತಾನೆ. ಹಾರ್ಮೋನಿ ಆಫ್ ಸೌಂಡ್ ಈಸ್ ಮ್ಯೂಸಿಕ್, ಹಾರ್ಮೋನಿ ಆಫ್ ಮೂಮೆಂಟ್ ಈಸ್ ಡ್ಯಾನ್ಸ್, ಹಾರ್ಮೋನಿ ಆಫ್ ಐಡಿಯಾಸ್ ಈಸ್ ಲಿಟ್ರೇಚರ್. ಇದೆಲ್ಲದೂ ಕೂಡ ಹಾರ್ಮೋನಿಯಿಂದ ಬರ್ತಕ್ಕಂಥದ್ದು. ನಾವು ಅದಕ್ಕೋಸ್ಕರವಾಗಿ ಆ ರೀತಿ ನಾವು ಸಾಮಾನ್ಯವಾಗಿ ಬರೀ ಸೌಂಡ್ ಕೇಳ್ಕೊಂಡಿರೋದಕ್ಕೆ ಇಷ್ಟ ಇಲ್ಲ. ನಾನು ಒಳ್ಳೆ ಸೌಂಡ್ ಕೇಳಬೇಕು, ಚೆನ್ನಾಗಿರೋದನ್ನು ಕೇಳಬೇಕು, ಕಿವಿಗೆ ಇಂಪಾಗಿರಬೇಕು ಆಗ್ಬಿಟ್ಟು ಏನಾಯಿತು, ಮ್ಯೂಸಿಕ್ ಡೆವಲಪ್ ಆಯಿತು. ಹಾಗೆ ನಮ್ಮ ಸುಮ್ಮನೆ ಏನೇನೋ ಯದ್ವಾತದ್ದ ಆಲೋಚನೆ ಮಾಡಿದ ಪ್ರಯೋಜನ ಇಲ್ಲ. ಅದನ್ನು ವ್ಯವಸ್ಥಿತವಾಗಿ ಆಲೋಚನೆ ಮಾಡಬೇಕು, ವ್ಯವಸ್ಥಿತವಾಗಿರಬೇಕು. ಅದೇನಾಯಿತು, ಲಿಟ್ರೇಚರ್ ಡೆವಲಪ್ ಆಯಿತು. ಹಾಗೆಯೇ ನಮ್ಮಲ್ಲಿ ಎಲ್ಲರೂ ಕೂಡ ಸಂಗೀತವೂ ಕೂಡ ಅದೇ ರೀತಿ ಆಯಿತು. ಈ ರೀತಿ ಎಲ್ಲ ಸುಮ್ಮನೆ ಹೇಗೋ ಕುಣಿಯೋದು, ಮಂಗನೂ ಕುಣಿಯುತ್ತೆ ಅಲ್ವಾ, ಮಂಗನೂ ಕುಣಿಯುತ್ತೆ. ಸಾಮಾನ್ಯ ವ್ಯಕ್ತಿಗಳು ಈ ಬೀದಿನಲ್ಲೂ ಕೂಡ ಕುಣ್ಕೊಂಡು ಹೋಗ್ತಾರೆ, ಕುಣಿತಾರೆ. ಈಗ ಗಣಪತಿ ಉತ್ಸವದೆಲ್ಲ ಕುಣಿತಾರಲ್ಲ, ಆ ರೀತಿ ಕುಣಿಯೋದು ಸರಿಯೋದಿಲ್ಲ. ಅದಕ್ಕೋಸ್ಕರವಾಗಿ ಏನು ಮಾಡಿದರು, ಅದನ್ನು ಹಾರ್ಮೋನಿ ಆಫ್ ಮೂಮೆಂಟ್ಸ್, ಒಂದು ವ್ಯವಸ್ಥಿತವಾಗಿ ಕುಣಿಬೇಕು ಅಂತಂದ್ಬಿಟ್ಟು, ಆ ವ್ಯವಸ್ಥಿತವಾಗಿ ಕುಣಿಬೇಕು ಅಂತ ಮಾಡಿಬಿಟ್ಟು ಅದೇನಾಯಿತು, ಡ್ಯಾನ್ಸಿಗಾಯಿತು. ಅನೇಕ ವಿಧದ ಡ್ಯಾನ್ಸ್ ಡೆವಲಪ್ ಆಯಿತು. ಅದರಿಂದ ಈ ಸುಖಾನ್ವೇಷಣೆ ಅಂತಕ್ಕಂಥದ್ದು ಅದು ಪ್ರಾರಂಭದಲ್ಲಿ ವಿಷಯ ಸುಖ ಒಂದು ಕಡೆ ಗಮನ ಇರುತ್ತೆ. ಆಮೇಲೆ ಕ್ರಮೇಣ ಏನಾಗುತ್ತೆ, ಅದು ಸಂಸ್ಕೃತಿಗೆ ಕಾರಣವಾಗುತ್ತೆ, ವಿವಿಧ ರೀತಿಯ ಸಂಸ್ಕೃತಿಗೆ ಕಾರಣವಾಗುತ್ತೆ. ಮ್ಯೂಸಿಕ್ ಆಗ್ಬೋದು, ಲಿಟ್ರೇಚರ್ ಆಗ್ಬೋದು, ಡ್ಯಾನ್ಸ್ ಆಗ್ಬೋದು, ಇನ್ನೇನೋ ಆಗ್ಬೋದು. ಇದೆಲ್ಲ ಬೇರೆ ಬೇರೆ ರೀತಿಯ ಸಂಸ್ಕೃತಿಯ ಪ್ರಭೇದ ಇಲ್ಲಿದೆಯಲ್ಲ, ಅದೆಲ್ಲವೂ ಕೂಡ ಬರ್ತಕ್ಕಂಥದ್ದು ಈ ರೀತಿ ಡೆವಲಪ್ಮೆಂಟಿಂದ, ರಿಫೈನ್ಮೆಂಟಿಂದ ಈ ರೀತಿ ಆಗುತ್ತೆ. ಹೀಗೆ ಏನಾಗುತ್ತೆ ಅಂತಂದರೆ, ನಮ್ಮ ಇಂದ್ರಿಯ ಸುಖವು ಬೇರೆ ಹೊಸ ಹೊಸ ರೂಪವನ್ನು ಪಡೆಯುತ್ತೆ, ಹೊಸ ಹೊಸ ಹಂತವನ್ನು ಪಡೆಯುತ್ತೆ, ಹೊಸ ಹೊಸ ರೀತಿಯಲ್ಲಿ ಅದು ಬೆಳವಣಿಗೆ ಹೊಂದುತ್ತೆ. ಈ ರೀತಿ ಈ ವಿಷಯ ಸುಖ ಅಂತಕ್ಕಂಥದ್ದು ಅದೇನಾಗುತ್ತೆ, ಅದು ಸಂಸ್ಕೃತಿಗೆ ಕಾರಣವಾಗುತ್ತೆ. ಈಗ ಈ ಮೂರು ಅನ್ವೇಷಣೆ ಹೇಳಿದ್ನಲ್ಲ, ಒಂದು ಸತ್ಯಾನ್ವೇಷಣೆ, ಆಮೇಲೆ ಮತ್ತೊಂದು ಜ್ಞಾನಾನ್ವೇಷಣೆ, ಮತ್ತೊಂದು ಸುಖಾನ್ವೇಷಣೆ. ಈಗ ಎಲ್ಲ ಸುಖವೂ ಕೂಡ ನಾನು ಹೇಳಿದೆ ಅದು ಆತ್ಮದಿಂದಲೇ ಬರ್ತಕ್ಕಂಥದ್ದು. ತೈತ್ತಿರೀಯ ಉಪನಿಷತ್ತು ಏನು ಹೇಳ್ತಾರೆ ಅಂತಂದ್ಬಿಟ್ರೆ, ಆತ್ಮನಲ್ಲಿ ಸುಖ ಇಲ್ಲ ಅಂತಂದರೆ ಈ ಪ್ರಪಂಚದಲ್ಲಿ ಯಾರಾದರೂ ಬದುಕಿರೋಕ್ಕೆ ಸಾಧ್ಯನಾ, ಯಾರಾದರೂ ಜೀವಿಸಿರೋಕ್ಕೆ ಸಾಧ್ಯನಾ, ಯಾರಾದರೂ ಸುಖವಾಗಿರೋಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಕೇಳ್ತಾರೆ. ಅಲ್ಲಿ ಸುಖ ಇರೋದರಿಂದ, ಆತ್ಮದಲ್ಲಿ ಸುಖ ಇರೋದರಿಂದ ಅದರ ಒಂದು ತುಣುಕು, ಒಂದು ಸಣ್ಣ ತುಣುಕು, ಅದನ್ನು ತಗೊಂಡ್ಬಿಟ್ಟು ಜೀವಿಗಳೆಲ್ಲರೂ ಕೂಡ ಸುಖವಾಗಿದ್ದಾವಂತೆ. ಹಾಗೆಯೇ ಆ ಸೋರ್ಸಿಗೆ ಹೋದರೆ ನಿಮ್ಗೆ ಎಷ್ಟು ಸುಖ ಸಿಗ್ಬೋದು ಹೇಳಿ, ಯೋಚನೆ ಮಾಡಿ. ಸೋರ್ಸಿಗೆ ಹೋದರೆ ಎಂಥ ಒಂದು ಸುಖ ಸಿಗ್ಬೋದು. ಯು ಹ್ಯಾವ್ ಟು ಗೋ ಟು ದಿ ಸೋರ್ಸ್. ಅದು ಆಧ್ಯಾತ್ಮಿಕ ಜೀವನ. ಆ ರೀತಿ ಮೂಲಕ್ಕೆ ಹೋಗಬೇಕು ಅಂತಕ್ಕಂಥ ಒಂದು ಪ್ರವೃತ್ತಿ, ಅದು ಆಧ್ಯಾತ್ಮಿಕ ಜೀವನ. ಈಗ ಸತ್ಯಾನ್ವೇಷಣೆ ಅಂತಕ್ಕಂಥದ್ದು ಅದು ಪರಬ್ರಹ್ಮನ ಆತ್ಮತತ್ವದ ಸತ್ ಅಂತಕ್ಕಂಥ ವಿಷಯಕ್ಕೆ ಸಂಬಂಧಪಡುತ್ತೆ.
ಆಮೇಲೆ ಜ್ಞಾನಾನ್ವೇಷಣೆ ಅಂತಕ್ಕಂಥದ್ದು ಚಿತ್ ಅಂತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಿದ್ದು. ಸುಖಾನ್ವೇಷಣೆ ಅಂತಕ್ಕಂಥದ್ದು ಅದು ಆನಂದದ ಆಸ್ಪೆಕ್ಟು ಆತ್ಮದಲ್ಲಿ. ಅದಕ್ಕೋಸ್ಕರವಾಗಿ ಸತ್ ಚಿತ್ ಆನಂದ ಅಂತಂದ್ಬಿಟ್ಟು ನಾವು ಹೇಳ್ತೀವಿ. ಈ ಸಚ್ಚಿತ್ ಆನಂದ ಅಂತಕ್ಕಂಥದ್ದು ಈ ಮೂರು ಅನ್ವೇಷಣೆಗಳ ರೂಪದಲ್ಲಿ ಮನುಷ್ಯನಲ್ಲಿ ಅದು ವ್ಯಕ್ತವಾಗುತ್ತೆ. ಇನ್ನು ಇಂದು ರೀತಿಯೂ ಕೂಡ ಹೇಳ್ತಾರೆ ಏನು ಅಂತಂದರೆ, ಈ ಸತ್ ಅಂತಕ್ಕಂಥ ಆಸ್ಪೆಕ್ಟ್ ನಮ್ಮ ಆತ್ಮದ ಒಂದು ಸ್ವಭಾವ, ಅದು ಅಸ್ತಿತ್ವ ಅಂತಕ್ಕಂಥದ್ದು, ಅಬ್ಸಲ್ಯೂಟ್ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಇದನ್ನೇ ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾರೆ ಅಂತಂದ್ಬಿಟ್ರೆ, ಸತ್ ಅಂತಕ್ಕಂಥದ್ದು ಅಬ್ಸಲ್ಯೂಟ್ ಎಕ್ಸಿಸ್ಟೆನ್ಸ್, ಚಿತ್ ಅಂತಕ್ಕಂಥದ್ದು ಅಬ್ಸಲ್ಯೂಟ್ ನಾಲೆಡ್ಜ್, ಆನಂದ ಅಂತಕ್ಕಂಥದ್ದು ಅಬ್ಸಲ್ಯೂಟ್ ಬ್ಲಿಸ್ ಅಂತ ಕರೀತಾರೆ. ಎಲ್ಲದಕ್ಕೂ ಅಬ್ಸಲ್ಯೂಟ್ ಅಂತಕ್ಕಂಥದ್ದನ್ನು ಸೇರ್ತದೆ. ಅಂತಂದರೆ ಅಬ್ಸಲ್ಯೂಟ್ ಅಂತಂದ್ಬಿಟ್ಟು ಇಟ್ಸ್ ನಾಟ್ ರಿಲೇಟೆಡ್ ಟು ಸಮಥಿಂಗ್ ಎಲ್ಸ್, ಇಟ್ಸ್ ನಾಟ್ ರಿಲೇಟಿವ್. ಅದು ತಾನಾಗಿರ್ತಕ್ಕಂಥದ್ದು. ಆ ಒಂದು ಸತ್ಯವನ್ನು ಪಡೆಯೋದಕ್ಕೆ ಇಷ್ಟಪಡಬೇಕು. ಇದು ಬೇರೆ ಬೇರೆ ಹಂತದಲ್ಲಿ ನಾವು ವಿಕಾಸದಲ್ಲೂ ಕೂಡ ಇದು ಬೇರೆ ಬೇರೆ ರೀತಿಯಲ್ಲಿ ನಾವು ಅಭಿವ್ಯಕ್ತವಾಗಿದ್ದನ್ನು ನಾವು ಗುರುತಿಸ್ಬೋದು. ಉದಾಹರಣೆಗೆ ಸತ್ ಅಂತಕ್ಕಂಥದ್ದು ಈಗ ಜಸ್ಟ್ ಕಲ್ಪಿಸ್ಕೊಳ್ಳಿ, ಈಗ ಜೀವಿಗಳೆಲ್ಲ ಬರೋದಕ್ಕಿಂತ ಮುಂಚೆ ಸಸ್ಯವರ್ಗನೂ ಇಲ್ಲ, ಜೀವಿಗಳು ಇಲ್ಲ, ಮನುಷ್ಯರು ಇಲ್ಲ ಅಂತ ಇಟ್ಕೊಳ್ಳಿ. ಆಗ ಈ ಪ್ರಪಂಚದಲ್ಲಿ ಏನಿತ್ತು ಅಂತ ನಾವು ಯೋಚನೆ ಮಾಡಿದರೆ, ಪಂಚಭೂತಗಳಿದ್ದು, ಪರ್ವತ ಇತ್ತು, ನದಿ ಇತ್ತು, ಸೂರ್ಯ ಬೆಳಗ್ತಾ ಇದ್ದ, ಎಲ್ಲ ಇತ್ತು, ನೀರಿತ್ತು, ಎಲ್ಲ ಇತ್ತು ಅಲ್ವಾ? ಅಷ್ಟೇ ಇತ್ತು. ಅವೆಲ್ಲ ಪಂಚಭೂತಗಳಿಂದ ಆಗಿರ್ತಕ್ಕಂಥದ್ದು. ಅಲ್ಲಿ ನಾವು ನೋಡ್ತಕ್ಕಂಥದ್ದು ಏನು ಅಂತಂದ್ಬಿಟ್ರೆ ಸತ್ ಆಸ್ಪೆಕ್ಟ್ ಇದೆ. ಅದಕ್ಕೆ ಶಂಕರಾಚಾರ್ಯರು ಕೂಡ ಹೇಳ್ತಾರೆ, ಎಲ್ಲದರ ಬಗ್ಗೆಯೂ ಕೂಡ ನಾವು ಹೇಳ್ತೀವಿ ಇದೆ ಅಂತಂದ್ಬಿಟ್ಟು. ಟೇಬಲ್ ಇದೆ, ಆಮೇಲೆ ಕುರ್ಚಿ ಇದೆ, ಮನುಷ್ಯ ಇದೆ, ಮರ ಇದೆ, ಅದು ಇದೆ ಅಂತಂದ್ಬಿಟ್ಟು. ಇದೆ ಅಂತಕ್ಕಂಥದ್ದು ಈಸ್ನೆಸ್ ಈಸ್ ಕಾಮನ್ ಟು ಎವ್ರಿಥಿಂಗ್. ದಟ್ ಈಸ್ನೆಸ್ ಇಸ್ ದಿ ಟ್ರುತ್, ದಟ್ ಈಸ್ ದಿ ಅಬ್ಸಲ್ಯೂಟ್ ಎಕ್ಸಿಸ್ಟೆನ್ಸ್. ಹಾಗೆಯೇ ಮೊದಲು ನಮಗೆ ಗೋಚರವಾಗ್ತಕ್ಕಂಥದ್ದು ಈಸ್ನೆಸ್. ಆ ಎಲ್ಲ ವಸ್ತುಗಳು ಪಂಚಭೂತಗಳಲ್ಲೂ ಕೂಡ ಎಲ್ಲ ಸೃಷ್ಟಿಯಲ್ಲಿ ಇದೆಯಲ್ಲ, ಹಿಂದೆ ಎಲ್ಲ ಜೀವಿಗಳು ಬರೋದಕ್ಕಿಂತ ಮುಂಚೆ ಹಿಂದೆ ಇರ್ತಕ್ಕಂಥದ್ದು, ಅದಿರತಕ್ಕಂಥದ್ದು ಯಾವುದು ಸತ್ತು ಮಾತ್ರ ಇತ್ತು. ಆಮೇಲೆ ಏನಾಯಿತು, ಕ್ರಮೇಣ ವಿಕಾಸ ಹೊಂತಾ ಹೋದನು ಕೂಡ ಏನಾಯಿತು, ಅದು ಚಿತ್ತ ಆಸ್ಪೆಕ್ಟ್ ಮ್ಯಾನಿಫೆಸ್ಟ್ ಆಗೋಕ್ಕೆ ಶುರುವಾಯಿತು. ಕಾನ್ಷಿಯಸ್ನೆಸ್ ಆರ್ ನಾಲೆಡ್ಜ್, ಅಬ್ಸಲ್ಯೂಟ್ ನಾಲೆಡ್ಜ್, ಅದು ಮ್ಯಾನಿಫೆಸ್ಟ್ ಆಗೋಕ್ಕೆ ಶುರುವಾಯಿತು. ಅದು ಜೀವಿಗಳಲ್ಲಿ ಅದು ಚೈತನ್ಯ ರೂಪದಲ್ಲಿ ವ್ಯಕ್ತವಾಯಿತು, ಪ್ರಾಣಶಕ್ತಿಯ ರೂಪದಲ್ಲಿ ವ್ಯಕ್ತವಾಯಿತು ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಆಮೇಲೆ ಅದೇ ನಮ್ಮ ಪ್ರಾಣಿಗಳ ಹಂತಕ್ಕೆ ಬಂದಾಗ ಅದು ಮನಸ್ಸಿನ ರೂಪದಲ್ಲಿ ವ್ಯಕ್ತವಾಗಿ ಶುರುವಾಯಿತು. ಆಮೇಲೆ ವ್ಯಕ್ತವಾಗಿ ಶುರುವಾಯಿತು. ಆಮೇಲೆ ಮನುಷ್ಯನ ಹಂತಕ್ಕೆ ಬಂದಾಗ ಏನಾಯಿತು ಅಂತಂದ್ಬಿಟ್ರೆ ಅಲ್ಲಿ ಸೆಲ್ಫ್ ಅವೇರ್ನೆಸ್ ರೂಪದಲ್ಲಿ ವ್ಯಕ್ತವಾಯಿತು ಅಂತಂದ್ಬಿಟ್ಟು. ಆಮೇಲೆ ಅವನು ಅದನ್ನೇ ಅನ್ವೇಷಣೆ ಮಾಡ್ತಾ ಹೋದಾಗ ಅಲ್ಲೇನಾಯಿತು, ಸೆಲ್ಫ್ ಅವೇರ್ನೆಸ್ ಬಂತು. ಅಲ್ಲಿ ಮನಸ್ಸು ಇನ್ನೂ ಡೆವಲಪ್ ಆಯಿತು, ಬುದ್ಧಿ ಡೆವಲಪ್ ಆಯಿತು, ಎಲ್ಲ ಆಯಿತು. ಆಮೇಲೆ ಕೊನೆಯಲ್ಲಿ ಅವನು ಭಗವಂತನ ಸಾಕ್ಷಾತ್ಕಾರ, ಆತ್ಮಸಾಕ್ಷಾತ್ಕಾರ ಆದಮೇಲೆ ಅವನು ಆನಂದದ ರೂಪದಲ್ಲಿ ವ್ಯಕ್ತ ಆಯ್ತದು. ಆನಂದವೂ ಕೂಡ ಅಭಿವ್ಯಕ್ತವಾಗಿ ಶುರುವಾಯಿತು. ಆ ಸಚ್ಚಿತ್ ಆನಂದ ಅಂತಕ್ಕಂಥದ್ದು ಹಂತವಾಗಿ ಈ ರೀತಿ ಅದು ವ್ಯಕ್ತವಾಗೋದಕ್ಕೆ ಶುರುವಾಯಿತು. ಆ ರೀತಿ ಬೇರೆ ಬೇರೆ ಹಂತದಲ್ಲಿ ಈ ಸಚ್ಚಿತ್ ಆನಂದ ಅಂತಕ್ಕಂಥದ್ದು ಅದು ವ್ಯಕ್ತವಾಗ್ತಾ ಹೋಗುತ್ತೆ. ಆದರೆ ಸತ್ ಅಂತಂದ್ರೆ ಏನು ಅಂತಂದ್ಬಿಟ್ರೆ, ನಾನು ಮೊದಲೇ ಹೇಳಿದಂತೆಯೇ ಎಲ್ಲ ಈಸ್ನೆಸ್ ಅಂತಕ್ಕಂಥದ್ದು ಅರಿವು ಇದೆಯಲ್ಲ ನಮಗೆ, ಆ ಈಸ್ನೆಸ್ ಅಂತಕ್ಕಂಥ ಅರಿವು, ಇದೆ ಅಂತಕ್ಕಂಥ ಅರಿವು ಇದೆಯಲ್ಲ, ಅದರ ಬೇಸಿಸ್ ಆಗಿರ್ತಕ್ಕಂಥದ್ದು ಸತ್ತು. ಆಮೇಲೆ ಎಲ್ಲ ಜ್ಞಾನಕ್ಕೂ ಕೂಡ ಬೇಸಿಸ್ ಆಗಿರ್ತಕ್ಕಂಥದ್ದು ಯಾವುದು ಅಂತಂದ್ಬಿಟ್ರೆ ಅದು ಚಿತ್ ಅಂದರೆ ಚಿತ್ತ ಅಲ್ಲ, ಚಿತ್ತ ಅಂದರೆ ಮನಸ್ಸಾಗ್ಬಿಡುತ್ತೆ. ಚಿತ್ ಅಂತಂದ್ಬಿಟ್ಟೆ ಪ್ಯೂರ್ ಕಾನ್ಷಿಯಸ್ನೆಸ್ಸು. ಆ ಪ್ಯೂರ್ ಕಾನ್ಷಿಯಸ್ನೆಸ್ಸೇ ವಿವಿಧ ಜ್ಞಾನದ ರೂಪದಲ್ಲೇ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಅದು ಉಪನಿಷತ್ನಲ್ಲಿ, ಕೇನೋಪನಿಷತ್ನಲ್ಲಿ ಇದು ಪ್ರಧಾನವಾಗಿ ಅದು ಇದನ್ನು ವ್ಯಕ್ತವಾಗುತ್ತೆ. ಹೂ ಈಸ್ ರಿಯಲಿ ದಿ ಪರ್ಸೀವರ್ ಅಂತಂದ್ಬಿಟ್ಟು, ಹೂ ಈಸ್ ರಿಯಲಿ ದಿ ನೋವರ್, ಹೂ ಈಸ್ ರಿಯಲಿ ದಿ ಎಂಜಾಯರ್. ಇದನ್ನು ಈ ಪ್ರಶ್ನೆ ಬರುತ್ತಲ್ಲಿ, ಹೂ ಈಸ್ ರಿಯಲಿ ದಿ ಡೂವರ್ ಅಂತಂದ್ಬಿಟ್ಟು. ಅಲ್ಲಿ ಆ ಪ್ರಶ್ನೆಯನ್ನು ಹಾಕ್ಬಿಟ್ಟು ಆಮೇಲೆ ಹೇಳ್ತಾರೆ ಅವರು, ಎಲ್ಲ ನೋಡುವಿಕೆಯ ಹಿಂದೆ ಇರತಕ್ಕಂಥದ್ದು ಕೂಡ ಆತ್ಮತತ್ವನೇ ನೋಡ್ತಾ ಇರ್ತಕ್ಕಂಥದ್ದು, ಆತ್ಮತತ್ವನೇ ಕೇಳ್ತಾ ಇರ್ತಕ್ಕಂಥದ್ದು, ಆತ್ಮತತ್ವನೇ ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು,
ಎಲ್ಲವೂ ಆತ್ಮತತ್ವದಿಂದಲೇ ಆಗಿರ್ತಕ್ಕಂಥದ್ದು. ಇದನ್ನು ಒಂದು ಉದಾಹರಣೆಯ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಯಾರು ನಿಜವಾಗಿರ್ತಕ್ಕಂಥ ನೋಡುವವನು ಅಂತಂದ್ಬಿಟ್ಟು, ಯಾರು ನೋಡುವವನು? ಕಣ್ಣು ನೋಡುತ್ತಾ? ಕಣ್ಣು ಕ್ಯಾಮರಾ ಇದ್ದ ಹಾಗೆ ಅಷ್ಟೇ, ಕಣ್ಣು ನೋಡೋದಿಲ್ಲ. ಆ ಕಣ್ಣು ಮತ್ತು ಕಿವಿ ಇದೆಲ್ಲದೂ ಓಪನ್ ಆಗಿದ್ದಾಗ ಈ ಹೊರಗಿನ ಇಂದ್ರಿಯ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ, ಜಗತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ರೀತಿಯ ಸಂವೇದನೆಗಳು ನಮ್ಮ ಇಂದ್ರಿಯಗಳ ಮೂಲಕ ಮನಸ್ಸಿಗೆ ಹೋಗುತ್ತೆ. ಸೆನ್ಸ್ ಡಾಟಾ ಅಂತ ಹೇಳ್ತಾರೆ. ಅದೆಲ್ಲದೂ ಕೂಡ ಮನಸ್ಸಿನಲ್ಲಿ ಅದು ಕಲೆಕ್ಟ್ ಆಗುತ್ತಂತೆ. ಕಲೆಕ್ಟ್ ಆಗಿಬಿಟ್ಟು ಏನಾಗುತ್ತೆ, ಅಲ್ಲಿ ನಾನು ಏನು ವಸ್ತುವನ್ನು ನೋಡ್ತಾ ಇದ್ದೀನೋ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಿತ್ತವೃತ್ತಿ ನಿರ್ಮಾಣವಾಗುತ್ತೆ. ಆ ಚಿತ್ತವೃತ್ತಿ ನಿರ್ಮಾಣವಾದಾಗ ನನ್ನ ಅಂತರಾತ್ಮದ ಬೆಳಕು ಅದರ ಮೇಲೆ ಬೀಳುತ್ತೆ. ಬಿದ್ದಾಗ ಏನಾಗುತ್ತೆ, ನನಗೆ ಆ ವಸ್ತುವಿನ ಅರಿವು ಉಂಟಾಗುತ್ತೆ. ನಾನು ಈ ವಸ್ತು ನಿಮ್ಮನ್ನು ನೋಡ್ತಾ ಇದ್ದೀನಿ, ಈ ಟೇಬಲ್ ನೋಡ್ತಾ ಇದ್ದೀನಿ, ಮೈಕ್ ನೋಡ್ತಾ ಇದ್ದೀನಿ, ಎಲ್ಲವೂ ನೋಡ್ತಾ ಇದ್ದೀನಿ ಅಂತಂದ್ಬಿಟ್ರೆ ಅದು ಸ್ಪ್ಲಿಟ್ ಆಫ್ ಸೆಕೆಂಡ್ ಅಂತ ಹೇಳ್ತಾರಲ್ಲ, ಅಷ್ಟು ಕ್ವಿಕ್ಕಾಗಿ ಈ ಪ್ರೊಸೆಸ್ಸೆಲ್ಲ ನಡ್ಕೊಂಡು ಹೋಗ್ಬಿಡುತ್ತೆ. ಆವಾಗ ಅದ್ರ ಆತ್ಮದ ಬೆಳಕು ಯಾವಾಗ ಚಿತ್ತವೃತ್ತಿಯ ಮೇಲೆ ಅದು ಬೀಳುತ್ತೋ ಆಗ ಮಾತ್ರ ನನಗೆ ಈ ವಸ್ತುವಿನ ಅರಿವು ಉಂಟಾಗ್ತಕ್ಕಂಥದ್ದು. ಅದು ಚಿತ್ತವೃತ್ತಿ ಅದು ಎಕ್ಸಾಕ್ಟ್ಲಿ ರೆಪ್ರೆಸೆಂಟ್ ದಿ ಎಕ್ಸ್ಟರ್ನಲ್ ಆಬ್ಜೆಕ್ಟ್ ಅಂತಕ್ಕಂಥದ್ದು ಅದು ಇಟ್ ಇಸ್ ಡೌಟ್ಫುಲ್ ವೆದರ್ ಇಟ್ ಎಕ್ಸಾಕ್ಟ್ಲಿ ರೆಪ್ರೆಸೆಂಟ್ ದಿ ಎಕ್ಸ್ಟರ್ನಲ್ ಆಬ್ಜೆಕ್ಟ್ ಅಂತಕ್ಕಂಥದ್ದು ಇಟ್ ಸ್ಟಿಲ್ ಎ ಡೌಟ್. ಗೊತ್ತಿಲ್ಲ ನಮಗೆ. ಅದು ನಾವು ಏನು ನೋಡ್ತಾ ಇರೋದು ಅಂತಂದ್ಬಿಟ್ರೆ ಹೊರಗಿನ ವಸ್ತುಗಳಲ್ಲ, ನಾವು ನೋಡ್ತಾ ಇರ್ತಕ್ಕಂಥದ್ದು ಚಿತ್ತವೃತ್ತಿಗಳನ್ನು ಮಾತ್ರ. ಅದು ಚಿತ್ತವೃತ್ತಿ ನಮಗೇನು ತೋರಿಸುತ್ತೋ ಅದನ್ನು ನಾವು ನೋಡ್ತಾ ಇದ್ದೀವಿ ಅಷ್ಟೇ. ಇಟ್ಸ್ ಓನ್ಲಿ ರೆಪ್ರೆಸೆಂಟೇಷನ್ ಆಫ್ ಹೊರಗಿನ ವಸ್ತುಗಳು. ಆದರೆ ಅದು ಎಕ್ಸಾಕ್ಟ್ಲಿ ಇಟ್ ಈಸ್ ರೆಪ್ರೆಸೆಂಟಿಂಗ್ ಆರ್ ನಾಟ್, ವಿ ಡೋಂಟ್ ನೋ. ಯು ಕಾಂಟ್ ನೋ ಆಲ್ಸೋ. ಅದಕ್ಕೆ ಈ ರೀತಿ ಏನಾಗುತ್ತೆ ಅಂತಂದ್ಬಿಟ್ರೆ ನಮ್ಮ ಚಿತ್ತವೃತ್ತಿಯ ಜ್ಞಾನವೇ ನಿಜವಾದ ಜ್ಞಾನ ಅಂತ ಹೇಳ್ತಕ್ಕಂಥದ್ದು. ಚಿತ್ತವೃತ್ತಿಯ ಜ್ಞಾನವೇ ನಿಜವಾದ ಜ್ಞಾನ. ಏಕಮೇವ ದರ್ಶನಂ ಖ್ಯಾತಿರೇವ ದರ್ಶನಂ ಅಂತ ಯೋಗದಲ್ಲಿ ಬರುತ್ತೆ. ಏಕಮೇವ ದರ್ಶನಂ ಖ್ಯಾತಿರೇವ ದರ್ಶನಂ. ಖ್ಯಾತಿ ಅಂತಂದ್ಬಿಟ್ಟು ಚಿತ್ತವೃತ್ತಿಯಿಂದ ಬರ್ತಕ್ಕಂಥ ನಾಲೆಡ್ಜ್, ಅದು ಒಂದೇ ನಮಗೆ ಗೊತ್ತಿರ್ತಕ್ಕಂಥದ್ದು. ಹೊರಗಿನ ವಸ್ತುಗಳು ಹೇಗಿದ್ದಾವೆ ಅಂತ ಗೊತ್ತಿಲ್ಲ ಅಂತಂದರೆ ಅರ್ಥ ಏನಾಯಿತು, ನಾವು ಪ್ರತಿ ಸಂದರ್ಭದಲ್ಲೂ ಕೂಡ ಯಾವ ಜ್ಞಾನವನ್ನು ಪಡಿತೀವೋ ಅದೆಲ್ಲದೂ ಕೂಡ ಆತ್ಮದ ಬೆಳಕಿನ ಪ್ರತಿಬಿಂಬ. ಹೇಗೆ? ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಈಗ ನಾನು ಈ ಟೇಬಲ್ ನೋಡ್ತಾ ಇದ್ದೀನಿ. ಟೇಬಲ್ ನಾನು ಹೇಗೆ ನೋಡ್ತಾ ಇದ್ದೀನಿ ಅಂತಂದ್ಬಿಟ್ರೆ, ಹೊರಗಿನ ಬೆಳಕು ಅದರ ಮೇಲೆ ಬೀಳುತ್ತೆ, ಬಿದ್ದುಬಿಟ್ಟು ಅದು ರಿಫ್ಲೆಕ್ಟ್ ಆಗಿ ನನ್ನ ಕಣ್ಣಿಗೆ ಹೋಗುತ್ತೆ. ನನ್ನ ಕಣ್ಣಿಗೆ ಹೋದಾಗ ನನಗೆ ಇದು ಟೇಬಲ್ ಅಂತ ಗೊತ್ತಾಗುತ್ತೆ. ಅದು ಒಳಗಡೆ ಇನ್ನೂ ಪ್ರೋಸೆಸ್ ಎಲ್ಲ ಇದೆ. ನಾವು ಟೇಬಲ್ ಅದು ಬಿದ್ದಾಗ ಅದು ಕಣ್ಣು ಗೊತ್ತಾಗುತ್ತೆ. ನನ್ನ ಟೇಬಲ್ನೇ ನನ್ನ ಕಣ್ಣೊಳಗೆ ಹೋಗೋದಿಲ್ಲ, ಅದು ಹೊರಗಡೆನೇ ಇರುತ್ತೆ. ಆದರೆ ಅದರ ಮೇಲೆ ಬೆಳಕು ಬಿದ್ದುಬಿಟ್ಟು ಅದು ಕಣ್ಣಿಗೆ ಹೋಗ್ಬಿಟ್ಟು ಒಳಗಡೆ ಏನೇನು ಪ್ರೋಸೆಸ್ ಆಗಿದಾಗ ಆಗೇನಾಗುತ್ತೆ, ಇದು ಗೊತ್ತಾಗುತ್ತೆ. ಅಂದರೆ ಕಣ್ಣು ನೋಡ್ತಾ ಇರ್ತಕ್ಕಂಥದ್ದು ಟೇಬಲನ್ನಲ್ಲ, ಅದು ನೋಡ್ತಾ ಇರ್ತಕ್ಕಂಥದ್ದು ಯಾವುದನ್ನು? ಬೆಳಕನ್ನು ನೋಡ್ತಾ ಇರೋದು. ಬೆಳಕು ಅಂದರೆ ಆ ಬೆಳಕು ಅದರ ಮೇಲೆ ಪ್ರತಿಬಿಂಬ ಆಗೋದ್ರಿಂದ ನನಗದು ಗೊತ್ತಾಗುತ್ತೆ, ಇಲ್ಲದೆ ಗೊತ್ತಾಗೋದೇ ಇಲ್ಲ ಅದು. ಅಂದರೆ ಅದಕ್ಕೋಸ್ಕರವಾಗಿ ನಾನು ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ನೋಡ್ತಾ ಇರ್ತಕ್ಕಂಥದ್ದು ಬೆಳಕನ್ನೇ. ಆ ಬೆಳಕು ಹೇಗೆ ತೋರಿಸುತ್ತೋ ಅದೇ ರೀತಿ ನನಗೆ ಟೇಬಲ್ ಅಂತ ಅನಿಸುತ್ತೆ ಅಷ್ಟೇ. ಆಮೇಲೆ ಹಿಂದೆ ಹೋದಾಗ, ಇನ್ನೂ ಒಳಗಡೆ ಹೋದಾಗ ಮನಸ್ಸಿನಲ್ಲಿ ಇದು ಟೇಬಲ್ ಅಂತಕ್ಕಂಥ ಒಂದು ವೃತ್ತಿ ಕ್ರಿಯೇಟ್ ಆಗುತ್ತೆ, ಆ ಚಿತ್ತವೃತ್ತಿ ಕ್ರಿಯೇಟ್ ಆಗುತ್ತೆ. ಆ ಚಿತ್ತವೃತ್ತಿ ಕ್ರಿಯೇಟ್ ಆದಾಗ ನಾನು ಹೇಳಿದಂಗೆ ಅದು ಆತ್ಮದ ಬೆಳಕು ಅದರಿಂದ ಪ್ರತಿಬಿಂಬಿತವಾಗುತ್ತೆ. ಆಗ ನಾನು ಅದನ್ನು ನೋಡ್ತೀನಿ. ಹೇಗೆ ಬೆಳಕು ಇದರಿಂದ ಪ್ರತಿಬಿಂಬಿತವಾದಾಗ ಆ ಬೆಳಕನ್ನು ನೋಡಿ ಇದು ಟೇಬಲ್ ಅಂತ ಹೇಳ್ತೀನೋ, ಹಾಗೆ ಒಳಗಡೆನೂ ಕೂಡ ಆತ್ಮದ ಬೆಳಕು ಅದ್ರ ಮೇಲೆ ಪ್ರತಿಬಿಂಬಿತವಾದಾಗ ನನಗೆ ಇದೊಂಥರ ಟಾರ್ಚ್ ಹಿಡ್ಕೊಂಡು ನೋಡಿದ ಹಾಗೆ ಅದು ಪ್ರತಿಬಿಂಬಿತವಾಗಿ ಆದಾಗ ನನಗದು ಟೇಬಲ್ ಅಂತ ಗೊತ್ತಾಗುತ್ತೆ. ಅಂತಂದರೆ ಅರ್ಥ ಏನು ಅಂತಂದ್ಬಿಟ್ರೆ, ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ನೋಡ್ತಾ ಇರತಕ್ಕಂಥದ್ದು ಆತ್ಮದ ಬೆಳಕನ್ನೇ. ಎಲ್ಲ ಜ್ಞಾನವೂ ಕೂಡ ಆತ್ಮದ ಬೆಳಕು. ಪ್ರತಿಯೊಂದು ಜ್ಞಾನವೂ ಕೂಡ ಆತ್ಮದ ಬೆಳಕು. ಪ್ರತಿಯೊಂದು ಬೆಳಕು ಕೂಡ ಇಟ್ಸ್ ಎ ರಿಫ್ಲೆಕ್ಷನ್ ಆಫ್ ದಿ ಚಿತ್ ಆಸ್ಪೆಕ್ಟ್ ಆಫ್ ದಿ ಆತ್ಮನ್. ಪ್ರತಿ ನಾಲೆಡ್ಜ್, ಅದಕ್ಕೋಸ್ಕರ ಎವ್ರಿ ನಾಲೆಡ್ಜ್ ಈಸ್ ಸೇಕ್ರೆಡ್ ಅಂತ ಹೇಳಿರ್ತಕ್ಕಂಥದ್ದು. ಎವ್ರಿ ನಾಲೆಡ್ಜ್ ಈಸ್ ಸೇಕ್ರೆಡ್. ನಹಿ ಜ್ಞಾನೇನ ಸದೃಶಂ
ಪವಿತ್ರ ಮಿಹ ವಿದ್ಯತೆ. ಜ್ಞಾನಕ್ಕೆ ಸದೃಶವಾಗಿರ್ತಕ್ಕಂಥದ್ದು, ಜ್ಞಾನದಂಥ ಪವಿತ್ರವಾಗಿರ್ತಕ್ಕಂಥದ್ದು ವಸ್ತು ಯಾವುದೂ ಇಲ್ಲ. ಯಾಕಿಲ್ಲ? ಅದು ಆತ್ಮದ ಬೆಳಕು. ಪ್ರತಿಬೋಧ ವಿದಿತಂ ಮತಂ ಅಮೃತತ್ವಂ ಮಿಹ ವಿಂದತೆ. ಪ್ರತಿಯೊಂದು ಬೋಧವೂ ಕೂಡ ಆತ್ಮದ ಬೆಳಕು ಅಂತ ನಾವು ತಿಳ್ಕೊಂಡಾಗ ನಾವು ಅಮೃತತ್ವವನ್ನು ಪಡಿತೇವಂತೆ. ಪ್ರತಿಯೊಂದು ನಾಲೆಡ್ಜ್, ಎವ್ರಿ ನಾಲೆಡ್ಜ್ ಈಸ್ ಎ ನಾಲೆಡ್ಜ್ ಆಫ್ ದಿ ಸೆಲ್ಫ್. ನಾನು ಆ ನಾಲೆಡ್ಜ್ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಿರ್ಬೋದು, ಅತ್ಯಂತ ಕೊಳಕಾಗಿರ್ಬೋದು, ವಲ್ಗರ್ ಆಗಿರ್ಬೋದು, ಏನೇ ಆಗಿರ್ಬೋದು, ಬಟ್ ನಾಲೆಡ್ಜ್ ಈಸ್ ಪ್ಯೂರ್, ನಾಲೆಡ್ಜ್ ಈಸ್ ಸೇಕ್ರೆಡ್. ವಸ್ತು ಹೇಗೆ ಆಗಿರಲಿ ಪರವಾಗಿಲ್ಲ, ಅದು ಮುಖ್ಯ ಅಲ್ಲ. ಅದು ಬಟ್ ನಾಲೆಡ್ಜ್ ಈಸ್ ಪ್ಯೂರ್. ಈಗ ಉದಾಹರಣೆಗೆ ಎಕನಾಮಿಕ್ಸ್ ಅಂತ ಇಟ್ಕೊಳ್ಳಿ. ಎಕನಾಮಿಕ್ಸ್ ಅದು ಮನಿಗೆ ಸಂಬಂಧಪಟ್ಟಿದ್ದು, ಹಣಕ್ಕೆ ಸಂಬಂಧಪಟ್ಟಿದ್ದು ವಿಷಯ ಅಲ್ವಾ. ಅದರಲ್ಲಿ ಎಷ್ಟೊಂದು ಇದೆ ತಿಳ್ಕೊಳ್ತಕ್ಕಂಥದ್ದು. ಆದರೆ ಎಕನಾಮಿಕ್ಸ್ ಓದೋರೆಲ್ಲ ಅವರು ಹಣದಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅವರಿಗೆ. ಅವ್ರು ಹಣದಿಂದ ಓಡ್ತಾರಾ? ಇಲ್ಲ. ಅವ್ರಿಗೆ ಓನ್ಲಿ ದೇ ಆರ್ ಇಂಟ್ರೆಸ್ಟೆಡ್ ಇನ್ ನಾಲೆಡ್ಜ್ ಆಫ್ ದಿ ಮನಿ, ನಾಟ್ ಎ ಮನಿ ಇಟ್ ಸೆಲ್ಫ್. ಹಾಗೆ ಪ್ರತಿಯೊಂದರಲ್ಲೂ ಕೂಡ ಆ ಜ್ಞಾನದ ಅರಿವಿರುತ್ತಲ್ಲ, ಜ್ಞಾನವನ್ನು ಪಡಿತಕ್ಕಂಥದ್ದು ವಿಷಯ ಏನೇ ಆಗಿದ್ದರೂ ಕೂಡ ದಟ್ ಪರ್ಟಿಕ್ಯುಲರ್ ನಾಲೆಡ್ಜ್ ಈಸ್ ಆಲ್ವೇಸ್ ಸೇಕ್ರೆಡ್ ಅಂತ ಹೇಳಿರ್ತಕ್ಕಂಥದ್ದು. ಯಾಕೋಸ್ಕರವಾಗಿ ಅದು ಆತ್ಮದ ಬೆಳಕಿನಿಂದ. ಹಾಗೆಯೇ ಸುಖವೂ ಕೂಡ ಅಷ್ಟೇ. ಸುಖವೂ ಕೂಡ, ಪ್ರತಿಯೊಂದು ಸುಖವೂ ಕೂಡ ಅದು ನಿಜವಾಗೂ ಕೂಡ ಆತ್ಮದ ಪ್ರತಿಬಿಂಬ ಆಗಿರೋದ್ರಿಂದ, ಆತ್ಮದ ಪ್ರತಿಫಲನವಾಗಿರೋದ್ರಿಂದ ಅದು ಕೂಡ ನಾವು ಅತ್ಯಂತ ಪವಿತ್ರವಾದದ್ದು. ಆದರೆ ನಮಗೆ ಗೊತ್ತಾಗೋದಿಲ್ಲ ಆ ಸುಖ ನಮ್ಮ ಆತ್ಮದಿಂದ ಬರ್ತಾ ಇದೆ ಅಂತ ಗೊತ್ತಾಗೋದಿಲ್ಲ, ಹೊರಗಿನ ವಿಷಯದಿಂದ ಬರ್ತಾ ಇದೆ, ವಸ್ತುವಿನಿಂದ ಬರ್ತಾ ಇದೆ ಅಂತ ನಾವು ತಿಳ್ಕೊತೀನಿ. ಶ್ರೀರಾಮಕೃಷ್ಣರು ಭಾಳ ಸುಂದರವಾಗಿರುತ್ತೆ ಉದಾಹರಣೆಯನ್ನು ಕೊಡ್ತಾರೆ ಇದಕ್ಕೆ. ಒಂಟೆ ಇರುತ್ತಂತೆ, ಒಂಟೆ ಅದು ಮುಳ್ಳಿನ ಗಿಡವನ್ನು ತಿನ್ನುತ್ತಂತೆ, ಅದು ರಕ್ತ ಬರ್ತಾ ಇರುತ್ತೆ, ಆದ್ರೂ ಕೂಡ ಅದು ಮುಳ್ಳಿನ ಗಿಡ ತಿನ್ನೋದು ಬಿಡೋದಿಲ್ಲ. ಯಾಕೆ ಅಂತಂದ್ಬಿಟ್ರೆ ಅದ್ರಲ್ಲಿ ರುಚಿ ಇದೆ ಅಂತ ಅದಕ್ಕೆ ಅನಿಸುತ್ತೆ, ತುಂಬ ರುಚಿ ಅಂತ ಅದಕ್ಕೆ. ಅದು ಯಾಕೋಸ್ಕರ ಅದಕ್ಕೆ ರುಚಿ ಅಂತ ಅನಿಸುತ್ತೆ? ಅದು ನೋವ್ತಾ ಇರುತ್ತೆ, ಉರಿತಾ ಇರುತ್ತೆ, ಆದರೂ ಕೂಡ ಅದು ತಿನ್ನೋದು ಬಿಡೋದಿಲ್ವಂತೆ. ಅದು ರುಚಿಸುತ್ತಂತೆ. ಯಾಕೆ ರುಚಿಸುತ್ತೆ ಅದು ಅಂತಂದರೆ ತನ್ನ ರಕ್ತವನ್ನೇ ಕುಡಿತಾ ಇರುತ್ತಂಥದ್ದು. ಅದನ್ನು ತಿಂದಾಗ ಬಾಯಿನಿಂದ ರಕ್ತ ಬರುತ್ತಲ್ಲ, ಅದಕ್ಕೋಸ್ಕರ ಆ ತನ್ನ ರಕ್ತವನ್ನೇ ಕುಡಿದ್ರು, ಎಷ್ಟು ರುಚಿಯಾಗಿದೆಯಲ್ಲ, ಈ ಮುಳ್ಳು ಎಷ್ಟು ರುಚಿ ಇದೆ ಅಂತ ಅನಿಸುತ್ತಂಥದ್ದು. ಮುಳ್ಳಿನಿಂದ ಆ ಸುಖ ಬರ್ತಾ ಇರೋದು ಅಂತ ತಿಳ್ಕೊಳ್ಳೋಂಥದ್ದು. ಆದರೆ ನಿಜವಾಗೂ ಕೂಡ ಅದು ಸವಿತಾ ಇರ್ತಕ್ಕಂಥದ್ದು ತನ್ನ ರಕ್ತವನ್ನೇ. ಹಾಗೆಯೇ ನಾವು ಇಂದ್ರಿಯ ಸುಖವನ್ನು ಅನುಭವಿಸ್ತಾ ಇರುವಾಗಲೂ ಕೂಡ ನಾವು ನಿಜವಾಗೂ ಕೂಡ ಸವಿತಾ ಇರ್ತಕ್ಕಂಥದ್ದು ಯಾವುದನ್ನು ಅಂತಂದ್ಬಿಟ್ರೆ ನಮ್ಮ ಆತ್ಮಸುಖವನ್ನೇ ತಿಳಿತಾ ಇರೋದು. ಹಾಗೆ ನಾವು ಆತ್ಮದಲ್ಲಿ ನಾವು ಹಿಂದೆ ಹೋದಾಗ ಕೂಡ ಆತ್ಮಸುಖವನ್ನು ಪಡೆಯೋದಕ್ಕೆ ನಾವು ಇಷ್ಟಪಟ್ಟಾಗ ಏನಾಗುತ್ತೆ ಅಂತಂದ್ಬಿಟ್ರೆ ನಮಗೆ ನಿಜವಾಗಿರ್ತಕ್ಕಂಥ ಆ ಶುದ್ಧವಾಗಿರ್ತಕ್ಕಂಥ ಆಧ್ಯಾತ್ಮವಾಗಿರ್ತಕ್ಕಂಥ ನಮಗೆ ಸುಖ ಸಿಕ್ಕುತ್ತೆ. ಶ್ರೀರಾಮಕೃಷ್ಣರು ಕೂಡ ಹೇಳ್ತಾರೆ ಏನಂದರೆ, ಅವ್ರು ಯಾವಾಗಲೂ ಕೂಡ ಮತ್ತೆ ಹೇಳ್ತಾ ಇದ್ದಿದ್ದೇನಪ್ಪ ಅಂತಂದ್ಬಿಟ್ರೆ ಕಾಮಿನಿ ಕಾಂಚನ ಅಂತಂದ್ಬಿಟ್ಟು ಹೇಳ್ತಾರೆ. ಯಾಕೋಸ್ಕರ ಅವ್ರು ಮತ್ತೆ ಇದನ್ನು ಹೇಳ್ತಾಯಿದ್ರು, ಮತ್ತೆ ಇದನ್ನು ಒತ್ತಿ ಹೇಳ್ತಾಯಿದ್ರು ಅಂತಂದ್ಬಿಟ್ರೆ ಅದನ್ನು ಕೂಡ ನಾವು ಯೋಚನೆ ಮಾಡಬೇಕು. ಪ್ರತಿಯೊಬ್ಬರಿಗೂ ಕೂಡ ಮೊದಲೇ ಹೇಳಿದಾಗೇ ತಾನು ಇರಬೇಕು ಮತ್ತು ತಾನು ಸುಖವಾಗಿರಬೇಕು ಅಂತ ಆಸೆ ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ತಾನು ಇರಬೇಕು, ತಾನು ಸುಖವಾಗಿರಬೇಕು. ಹಣ ಏನು ಮಾಡುತ್ತೆ ನನಗೆ ಅಂತಂದರೆ, ನಾನು ಇರೋದಕ್ಕೆ ಸಹಾಯ ಮಾಡುತ್ತೆ, ನಾನು ಬದುಕಿರೋದಕ್ಕೆ ಸಹಾಯ ಮಾಡುತ್ತದು. ಅದಕ್ಕೋಸ್ಕರವಾಗಿ ನಾನು ಹಣವನ್ನು ಬಯಸ್ತೀನಿ, ಸಂಪತ್ತನ್ನು ಬಯಸ್ತೀನಿ, ಹೊರಗಿನ ಅನೇಕ ಸೌಲಭ್ಯಗಳನ್ನು ಬಯಸ್ತೀನಿ. ಸ್ಥಾನಮಾನ ನನಗೂ ಸಮಾಜದಲ್ಲಿ ಇರಬೇಕು ಅಂತಂದ್ಬಿಟ್ಟು ನನಗೆ ಸ್ಥಾನಮಾನವೂ ಕೂಡ ಇರಬೇಕು, ಅದು ಕೂಡ ಅವಶ್ಯಕ. ಇಟ್ಸ್ ಎ ಬೇಸಿಕ್ ನೀಡ್, ಅದು ಕೂಡ ಬೇಕಾಗುತ್ತೆ. ಇದೆಲ್ಲದೂ ಕೂಡ ಮನಿನೇ, ಇದೆಲ್ಲದೂ ಕೂಡ ಕಾಂಚನ ಅಂದರೆ ವೆಲ್ತ್. ಇದೆಲ್ಲದೂ ಏನಾಗುತ್ತೆ ಅಂತಂದ್ಬಿಟ್ರೆ ನಾನು ಇರಬೇಕು ಅಂತ ಅನ್ನೋದಕ್ಕೆ ಇದೆಲ್ಲ ಸಹಾಯ ಮಾಡ್ತಕ್ಕಂಥದ್ದು. ನಾನು ಇರಬೇಕು ಅಂತಕ್ಕಂಥ ಬಯಕೆ ಇದೆಯಲ್ಲ, ಅದಕ್ಕೋಸ್ಕರವಾಗಿ ಇದೆಲ್ಲದನ್ನು ಅದನ್ನು ಪರಿಚಯ ಮಾಡ್ಕೊಂಡು ಹೋಗ್ತೀನಿ, ಅದನ್ನು ಹುಡ್ಕೊಂಡು ಹೋಗ್ತೀನಿ, ಅದನ್ನ ನಡ್ಸ್ಕೊಂಡು ಹೋಗ್ತೀನಿ. ಆಮೇಲೆ ಬರೀ ಇದ್ರೂ ಸಾಕಾಗೋದಿಲ್ಲ, ನಾನು ಸುಖವಾಗಿರಬೇಕು ಅಂತಂದ್ಬಿಟ್ಟು ಅನಿಸುತ್ತೆ. ಬರೀ ಇದು ಬಿಟ್ಟು ಸಾಕಾಗೋದಿಲ್ಲ, ನಾನು ಸುಖವಾಗಿರಬೇಕು, ಸುಖವನ್ನು ನಾನು ಬಯಸಬೇಕು. ಪ್ರತಿಯೊಬ್ಬರಲ್ಲೂ ಕೂಡ ಈ ಒಂದು ಜಡ ವಸ್ತುಗಳಿಗೆ ಅದು ಇಲ್ಲದೇ ಇರ್ಬೋದು, ಬಟ್ ಮನುಷ್ಯನಾಗಿರ್ತಕ್ಕಂಥವನಿಗೆ ಅದು ಸುಖ ಬೇಕೇ ಬೇಕು ಅಂತ ಅನಿಸುತ್ತೆ, ಸುಖವಾಗಿರಬೇಕು ಅಂತ ಅನಿಸುತ್ತೆ. ಅದಕ್ಕೋಸ್ಕರವಾಗಿ ಇದೆಲ್ಲದೂ ಕೂಡ ಭೋಗ ವಸ್ತುಗಳನ್ನು ನಾನು ಬಯಸ್ತೀನಿ. ಇದೆಲ್ಲ ಕಾಂಚನ ಅಂತ ಅಂದ್ಬಿಟ್ರೆ ಅದೆಲ್ಲ ಭೋಗ ವಸ್ತುಗಳಿಗೆ ಸಂಬಂಧ. ಪ್ಲೆಸರ್ ಪ್ರಿನ್ಸಿಪಲ್, ಒನ್ ಈಸ್ ಎ ಪೊಸೆಸಿವ್ ಪ್ರಿನ್ಸಿಪಲ್, ಅನದರ್ ಪ್ಲೆಸರ್ ಪ್ರಿನ್ಸಿಪಲ್.
ನಾನು ಇರೋದಕ್ಕೋಸ್ಕರವಾಗಿ ಪೊಸೆಸಿವ್ ಪ್ರಿನ್ಸಿಪಲ್, ಐ ವಾಂಟ್ ಟು ಪೊಸೆಸ್ ಆ್ಯಂಡ್ ಪೊಸೆಸ್ ಆ್ಯಂಡ್ ಪೊಸೆಸ್. ಆಮೇಲೆ ನಾನು ಸುಖವಾಗಿರಬೇಕು ಅಂತ ಅಂದ್ಬಿಟ್ಟು ನಾನು ಎಷ್ಟು ಸಾಧ್ಯವೋ ಅಷ್ಟು ಸುಖವನ್ನು ಬಯಸ್ತೇನೆ ಹೊರಗಿನ ವಿಷಯದಲ್ಲಿ. ಇದೇ ಕಾಮಿನ ಕಾಂಚನ ಅಂತಂದ್ಬಿಟ್ಟು ಇವೆರಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗೆ ಏನಾಗುತ್ತೆ ಅಂತಂದ್ಬಿಟ್ರೆ ಅದು ಈ ಜ್ಞಾನಾನ್ವೇಷಣೆ ಅದರಲ್ಲೂ ಕೂಡ ಸೇರಿಕೊಳ್ಳುತ್ತೆ. ಆಮೇಲೆ ಈ ಸುಖಾನ್ವೇಷಣೆಯೂ ಕೂಡ ಬರುತ್ತೆ. ಆಮೇಲೆ ನಾನು ಇರಬೇಕು ಅಂತಕ್ಕಂಥ ಬಯಕೆ ಇರುತ್ತೆ, ಪ್ರತಿಯೊಬ್ಬರಲ್ಲೂ ಕೂಡ ತಾನು ಇರಬೇಕು ಅಂತಕ್ಕಂಥ ಬಯಕೆ ಇರುತ್ತಲ್ಲ, ಅದು ಏನಪ್ಪ ಅಂತಂದ್ಬಿಟ್ರೆ ಸತ್ ಆಸ್ಪೆಕ್ಟ್ ಅಂತೆ. ನಾನು ಇರಬೇಕು ಅಂತಕ್ಕಂಥ ಬಯಕೆ ಪ್ರತಿಯೊಬ್ಬರಲ್ಲೂ, ನಾನು ಇಲ್ಲವಾಗಬೇಕು ಅಂತ ಬಯಕೆ ಇರೋದಿಲ್ವಂತೆ. ನಾನು ಒಬ್ಬ ಜೀವನದಲ್ಲಿ ಬೇಸತ್ತುಬಿಟ್ಟು ಅವನು ಆತ್ಮಹತ್ಯೆ ಮಾಡಿಕೊಂಡ್ರೂ ಕೂಡ ಅವನಲ್ಲೂ ಕೂಡ ಜೀವಿಸಬೇಕು ಅಂತ ಆಸೆ ಇರುತ್ತಂತೆ. ಪ್ರತಿಯೊಬ್ಬರಲ್ಲೂ ಕೂಡ ಜೀವಿಸಬೇಕು ಅಂತ ಆಸೆ ಇರುತ್ತೆ. ಒಂದು ಜೋಕ್ ಇದೆ, ಭಾಳ ಚೆನ್ನಾಗಿದೆ. ಒಬ್ಬ ತುಂಬ ಜೀವನದಲ್ಲಿ ಬೇಸತ್ತುಬಿಟ್ಟು ಅವನು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೊರಟಿದ್ದಂತೆ. ಅವನು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗೋ ಏನು ಅಂತಂದರೆ ಅಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಬಿದ್ದುಬಿಟ್ಟು ರೈಲ್ ಬರುತ್ತೆ, ಆಮೇಲೆ ಸತ್ತೋಗ್ಬಿಡೋದು. ಅದಕ್ಕೋಸ್ಕರವಾಗಿ ಇನ್ನು ರೈಲ್ವೆ ಟ್ರ್ಯಾಕ್ ಕಡೆ ಹೋಗ್ತಾ ಇದ್ದಂತೆ. ಅಲ್ಲಿ ಬಿದ್ದುಬಿಟ್ಟು ಸತ್ತೋಗ್ಬಿಡೋಣ ಅಂತಂದ್ಬಿಟ್ಟು, ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಹೀಗೆ ಹೋಗ್ತಾ ಇದ್ದಾನೆ. ಅವನ ಕೈಯಲ್ಲಿ ಒಂದು ಬ್ಯಾಗ್ ಇತ್ತಂತೆ. ಯಾರೋ ಕೇಳಿದ್ರಂತೆ, ಏನು ಹೋಗ್ತಾ ಇದ್ದೀಯ ಅಂತ ಅಂದ್ಬಿಟ್ಟು, ಹೀಗೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲಿ? ರೈಲ್ವೆ ಟ್ರ್ಯಾಕ್ ಮೇಲೆ ಬಿದ್ದುಬಿಟ್ಟು ಆತ್ಮಹತ್ಯೆ ಮಾಡ್ಕೋತೀನಿ. ಆ ಬ್ಯಾಗಲ್ಲಿ ಏನಿದೆ? ಬ್ಯಾಗಲ್ಲಿ ಅಂತಂದ್ಬಿಟ್ಟು ಅದರಲ್ಲಿ ಆಹಾರ ಪದಾರ್ಥ ಇದೆ ಅಂತಂದ್ಬಿಟ್ಟು, ಅದೇ ಅದಕ್ಕೆ ಆಹಾರ ಪದಾರ್ಥ ತೊಗೊಂಡು ಹೋಗ್ತಾ ಇದೆಯಾ ಸಾಯೋನು ಅಂತಂದ್ಬಿಟ್ಟು. ಅದಕ್ಕೆ ಅವ್ನು ಹೇಳಿದ್ನೈತಿ, ಈ ಟ್ರೈನು ಯಾವಾಗಲೂ ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ, ಅದು ಲೇಟ್ ಆಗುತ್ತೆ, ಹಸಿವಾಗುತ್ತಲ್ಲ ತಿನ್ನೋದಕ್ಕೋಸ್ಕರ ತೊಗೊಂಡೋಗ್ತಾ ಇದ್ದೀನಿ ಅಂತ. ಅಂದರೆ ಅರ್ಥ ಏನಂತಂದರೆ ಎರಡೂ ಅವನಲ್ಲಿದೆ. ಇವಾಗ ನಾನು ಸಾಯಬೇಕು ಅಂತಲೂ ಇದೆ, ಜೀವಿಸಿರ್ಬೇಕು ಅಂತಲೂ ಇದೆ. ಜಿಜೀವಿಷ ಮತ್ತು ಮುಮೂರ್ಷ. ಮುಮೂರ್ಷ ಅಂತಂದ್ಬಿಟ್ರೆ ಸಾಯಬೇಕು ಅಂತಕ್ಕಂಥ ಇಚ್ಛೆ, ಮುಮುಕ್ಷ ಅಲ್ಲ, ಮುಮೂರ್ಷ ಸಾಯಬೇಕು ಅಂತಕ್ಕಂಥ ಇಚ್ಛೆ. ಜಿಜೀವಿಷ ಅಂತಂದ್ಬಿಟ್ರೆ ನಾನು ಬದುಕಿರಬೇಕು ಅಂತ ಇಚ್ಛೆ. ಇವೆರಡೂ ಕೂಡ ಇರುತ್ತೆ ಅಂತಂದ್ಬಿಟ್ಟು ಸೈಮಲ್ಟೇನಿಯಸ್ಲಿ ಇರುತ್ತೆ. ಅದರಿಂದ ಪ್ರತಿಯೊಬ್ಬರಲ್ಲೂ ಕೂಡ ತಾನು ಇರಬೇಕು ಅಂತಕ್ಕಂಥ ಒಂದು ಪ್ರವೃತ್ತಿ ಇರುತ್ತೆ. ತಾನು ಇಲ್ಲವಾಗಬೇಕು, ತಾನು ಇಲ್ಲ ಅಂತ ಯಾರಾದ್ರು ಹೇಳ್ತಾರಾ? ನಾನಿಲ್ಲ ಅಂತ ಹೇಳಿ, ನಾನು ಇಲ್ಲವೇ ಇಲ್ಲ ಅಂತ ಯಾರಾದ್ರು ಹೇಳೋಕ್ಕಾಗತ್ತಾ? ನಾನು ಇಲ್ಲ ಅಂತ ಹೇಳಬೇಕಾದ್ರೂ ಕೂಡ ಅವನಿರಬೇಕಲ್ಲ, ಇರಬೇಕು. ಯಾನೋ ಒಬ್ಬ ಹೇಳಿದ್ದು, ತಮಾಷೆಗೆ ಹೇಳ್ತಾರೆ, ಪಂಚದಶಿನಲ್ಲೂ ಬರುತ್ತೆ. ಯಾನೋ ಒಬ್ಬ ಹೇಳಿದಂತೆ, ನನಗೆ ನಾಲ್ಗೆನೇ ಇಲ್ಲ ಅಂತಂದ್ಬಿಟ್ಟು, ನಾಲ್ಗೆನೇ ಇಲ್ಲ ಅಂತಂದ್ಬಿಟ್ಟು. ಅವನು ನಾಲ್ಗೆ ಇಲ್ಲ ಅಂತ ಹೇಳುವಾಗ ನಾಲ್ಗೆ ಇರಲೇಬೇಕಲ್ವಾ? ಹಾಗೆಯೇ ಒಬ್ಬ ವ್ಯಕ್ತಿ ತಾನು ಇಲ್ಲ ಅಂತ ಹೇಳಬೇಕಾದ್ರೂ ಕೂಡ ಅವನಿರಬೇಕಲ್ವಾ? ಇರಬೇಕು. ಆದ್ದರಿಂದ ಈ ಇರುವಿಕೆ ಅಂತಕ್ಕಂಥದ್ದಿಲ್ಲ, ಅದನ್ನೇ ಅಭಿನಿವೇಶ ಅಂತ ಕರೀತಾರೆ. ತಾನು ಇರಬೇಕು ಅಂತಕ್ಕಂಥ ಬಯಕೆ, ಅದು ಅಭಿನಿವೇಶದ ರೂಪದಲ್ಲಿ ವ್ಯಕ್ತವಾಗುತ್ತೆ. ಆಮೇಲೆ ತಾನು ಜ್ಞಾನವನ್ನು ಪಡಿಬೇಕು ಅಂತಕ್ಕಂಥ ಬಯಕೆ, ಅದನ್ನು ಕೂಡ ಅನೇಕ ಜ್ಞಾನಾನ್ವೇಷಣೆ ರೂಪದಲ್ಲಿ ವ್ಯಕ್ತವಾಗುತ್ತೆ. ಹಾಗೆಯೇ ತಾನು ಸುಖವಾಗಿರಬೇಕು ಅಂತಕ್ಕಂಥ ಬಯಕೆ, ಅದು ಅನೇಕ ರೀತಿಯ ಸುಖಾನ್ವೇಷಣೆಯ ರೂಪದಲ್ಲಿ ವ್ಯಕ್ತವಾಗುತ್ತೆ. ಹೀಗೆ ಪ್ರತಿಯೊಂದು ಆತ್ಮತತ್ವದ ಈ ಸಚ್ಚಿತ್ ಆನಂದ ಅಂತಕ್ಕಂಥದ್ದು ನಮ್ಮಲ್ಲಿ ಈ ರೀತಿ ಸತ್ಯಾನ್ವೇಷಣೆ, ಜ್ಞಾನಾನ್ವೇಷಣೆ ಮತ್ತು ಸುಖಾನ್ವೇಷಣೆ, ಈ ಮೂರು ರೂಪದಲ್ಲೂ ಕೂಡ ಅದು ವ್ಯಕ್ತವಾಗ್ತಾ ಹೋಗುತ್ತೆ. ಈ ರೀತಿ ನಾವು ಈ ನಮ್ಮ ಅನ್ವೇಷಣೆಗಳನ್ನು ಈ ಥರ ನಾನು ಸತ್ಯವನ್ನು ಬಯಸ್ತೀನಿ, ಜ್ಞಾನವನ್ನು ಕೂಡ ಬಯಸ್ತೀನಿ, ಆನಂದವನ್ನು ಕೂಡ, ಸುಖವನ್ನು ಕೂಡ ಬಯಸ್ತೀನಿ. ಇದರ ಮೂಲ ಎಲ್ಲಿ ಅಂತ ನಾವು ಹುಡ್ಕೋತಾ ಹೋಗತಕ್ಕಂಥದ್ದು. ಮೂಲ ಎಲ್ಲಿ? ಈ ಸತ್ಯದ ಮೂಲ ಯಾವುದು? ಈ ಜ್ಞಾನದ ಮೂಲ ಯಾವುದು? ಈ ಸುಖದ ಮೂಲ ಯಾವುದು? ಇದನ್ನು ಅನ್ವೇಷಣೆ ಮಾಡ್ತಾ ಹೋಗ್ತಕ್ಕಂಥದ್ದು. ಈ ರೀತಿ ಅನ್ವೇಷಣೆ ಮಾಡ್ತಾ ಹೋದಾಗ ಈ ಮೂರಕ್ಕೂ ಕೂಡ ಒಂದು ಸಬ್ಸ್ಟ್ರಾಟಮ್ ಇರುತ್ತೆ, ಸಮಾನ ವೇದಿಕೆ ಇರುತ್ತೆ. ಆ ಸಮಾನವಾಗಿರ್ತಕ್ಕಂಥ ವೇದಿಕೆ ಯಾವುದು? ಎಲ್ಲದೂ ಕೂಡ ಮೀಟ್ ಆಗ್ತಕ್ಕಂಥದ್ದು. ಸುಖವನ್ನು ಹುಡುಕ್ತಾ ಹೋದಾಗ ನಮಗೆ ಸಿಗ್ತಕ್ಕಂಥದ್ದು ಆತ್ಮತತ್ವ. ಜ್ಞಾನವನ್ನು ಹುಡುಕ್ತಾ ಹೋದಾಗ ನಮಗೆ ಸಿಗ್ತಕ್ಕಂಥದ್ದು ಆ ಆತ್ಮತತ್ವ. ಆಮೇಲೆ ಸತ್ಯ ಯಾವುದು ಅಂತ ಹುಡುಕ್ತಾ ಹೋದಾಗ ನಮಗೆ ಸಿಗ್ತಕ್ಕಂಥದ್ದು ಅದು ಆತ್ಮತತ್ವ. ಅಲ್ಲಿ ನಾವು ನಿಲ್ಲೋದಕ್ಕೆ ಇಷ್ಟಪಡಬೇಕು. ಯಾವುದನ್ನು ಪಡೆದರೆ ಎಲ್ಲವನ್ನು ಪಡೆದಂತಾಗುತ್ತೋ ಅದು ಸತ್. ಯಾವುದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತಾಗುತ್ತೋ ಅದು ಚಿತ್. ಯಾವುದನ್ನು ಅನುಭವಿಸಿದರೆ ಎಲ್ಲ ಸುಖವನ್ನು ಅನುಭವಿಸಿದಂತಾಗುತ್ತೋ ಅದು ಆನಂದ. ಇಷ್ಟು ಹೇಳ್ಬಿಟ್ಟು ನಾನು ಈ ಉಪನ್ಯಾಸವನ್ನು ಮುಗಿಸ್ತೇನೆ. ನಮಸ್ತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್.
ಶ್ರೀರಾಮಕೃಷ್ಣಾರ್ಪಣಮಸ್ತು. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಇವತ್ತು ಪರಮ ಪೂಜ್ಯ ಸ್ವಾಮೀಜಿಗಳು ಇವತ್ತು ಓಂ ನಮೋ ಭಗವತೆ ರಾಮಕೃಷ್ಣಾಯ. ಇವತ್ತು ಪರಮ ಪೂಜ್ಯ ಸ್ವಾಮೀಜಿಯವರು ಸತ್ಯಾನ್ವೇಷಣೆ, ಜ್ಞಾನಾನ್ವೇಷಣೆ ಹಾಗೂ ಸುಖಾನ್ವೇಷಣೆ ಈ ಮೂರು ವಿಷಯವನ್ನು ಸತ್ ಚಿತ್ ಆನಂದ ಇದರ ಅರಸುವಿಕೆಗೆ ಬಹಳ ಸುಂದರವಾದಂಥ ವಿವರಣೆಯನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಜೀವನದಲ್ಲಿ ಸುಖವಾಗಿರಬೇಕು ಅಂತ ಬಯಸ್ತೇವೆ, ನೆಮ್ಮದಿಯಿಂದ ಇರಬೇಕು ಅಂತ ಬಯಸ್ತೇವೆ. ಆದರೆ ನಿಜವಾದ ಸುಖವನ್ನು, ನೆಮ್ಮದಿಯನ್ನು ಎಲ್ಲಿ ಅರಿಸಬೇಕು, ಆ ನಿಜವಾದ ಸುಖ ಹಾಗೂ ನೆಮ್ಮದಿಯ ಮೂಲ ಎಲ್ಲಿದೆ ಅನ್ನೋದನ್ನು ಬಹಳ ಸುಂದರವಾಗಿ ದೃಷ್ಟಾಂತಗಳ ಮೂಲಕ ಮನ ಮುಟ್ಟುವಂತೆ ನಮಗೆ ಇವತ್ತು ವಿವರಿಸಿದ್ದಾರೆ. ದುರ್ಗಾ ದೇವಿ ಸ್ತುತಿಯಲ್ಲಿ ನಾವು ಹೇಳ್ತೇವೆ, ಏತದ್ವ್ಯಾಪ್ಯ ಚಿತಿರೂಪೇಣ, ಹೇಗೆ ಚಿತ್ ಸ್ವರೂಪವು ಎಲ್ಲ ಕಡೆ ಸರ್ವವ್ಯಾಪಿಯಾಗಿದೆ ಅಂಥೇಳಿ ಚಿತಿರೂಪೇಣ ಅಂಥೇಳಿ ದೇವಿ ಸ್ತುತಿಯಲ್ಲಿ ಬರುತ್ತೆ. ಅದನ್ನು ಕೂಡ ಸ್ವಾಮೀಜಿಯವರು ಬಹಳ ಸುಂದರವಾಗಿ ವಿವರಿಸಿದರು. ಆ ಸತ್ಸ್ವರೂಪ, ಚಿತ್ಸ್ವರೂಪ ಹಾಗೂ ಆನಂದ ಸ್ವರೂಪ, ಇದು ಮೂರರ ಅರಸುವಿಕೆ ಕೊನೆಯಲ್ಲಿ ಒಂದೇ ವಸ್ತುವಿನ ಅರಸುವಿಕೆಯಲ್ಲಿ ಕೊನೆಗೊಳ್ಳುವಂತಹದ್ದು ಸಚ್ಚಿತ್ತಾನಂದ ಸ್ವರೂಪವಾದಂಥ ಪರಮಾತ್ಮ, ನಮ್ಮ ಆತ್ಮತತ್ವ. ಅದನ್ನು ನಾವೆಲ್ಲರೂ ಕೂಡ ಜೀವನದಲ್ಲಿ ಅನ್ವೇಷಿಸಬೇಕು ಅನ್ನೋದನ್ನು ಒತ್ತು ಕೊಟ್ಟು ಇವತ್ತು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಬಹುಶಃ ಸ್ವಾಮೀಜಿಯವರ ಪರಿಚಯವನ್ನು ಮಾಡೋ ಅಗತ್ಯ ಇಲ್ಲ, ನಿಮಗೆಲ್ಲರೂ ಕೂಡ ಚಿರಪರಿಚಿತರು. ತಮ್ಮ ಆಳವಾದಂಥ ಆಧ್ಯಾತ್ಮಿಕ ಚಿಂತನೆಗಳ ಮೂಲಕ, ಅಂತಹ ಪ್ರವಚನಗಳು ಹಾಗೂ ಬರಹಗಳ ಮೂಲಕ ಎಲ್ಲರಿಗೂ ಕೂಡ ಪರಿಚಿತರು. ದೀರ್ಘಕಾಲ ಮೈಸೂರಿನಲ್ಲಿ ಸೇವೆ ಸಲ್ಲಿಸಿದಂಥವರು. ಇವತ್ತು ಬೆಳಿಗ್ಗೆ ಮೈಸೂರಿನ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಂಥ ಪೂಜ್ಯ ಸ್ವಾಮಿ ಮುಕ್ತಾಂಜಿ ಮಹಾರಾಜ್ ಅವರು, ನಿತ್ಯಸ್ಥಾಂಜಿ ಮಹಾರಾಜ್ ಅವರು ಬರ್ತಾ ಇದ್ದಾರೆ ಅಂದ ತಕ್ಷಣ ಅವರಿಗೆ ಫೋನ್ ಮಾಡಿ ಕೇಳಿದರು, ಸಂಜೆ ನಮ್ಮ ಭಕ್ತರನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ. ಆಗಲೇ ಅವರು ಒಪ್ಪಿಗೆ ಕೊಟ್ಟರು. ಬರ್ತಾ ಇರುವಾಗೇ ದಾರಿಯಲ್ಲೇ ಒಂದು ಶಾರ್ಟ್ ನೋಟಿಸಲ್ಲೇ ಕೇಳಿದ್ರು ಕೂಡ ಒಪ್ಪಿಗೆ ಕೊಟ್ಟರು. ಒಪ್ಪಿ ಇವತ್ತು ಬಂದು ನಮಗೆ ಅಮೂಲ್ಯವಾದಂಥ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ. ಪರಮ ಪೂಜ್ಯ ಸ್ವಾಮಿ ನಿತ್ಯಸ್ಥಾಂಜಿ ಮಹಾರಾಜ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಹಾಗೆ ಇಷ್ಟೊತ್ತು ಶಾಂತವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ತಮಗೂ ಕೂಡ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.